Hello, student armies. Welcome back to We Ignite channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ನಾವು ಲೈಫ್ ಪ್ರೊಸೆಸ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಮತ್ತು ನ್ಯೂಟ್ರಿಷನ್ ಇನ್ ಆಟೋಟ್ರೋಪ್ಸ್, ನ್ಯೂಟ್ರಿಷನ್ ಇನ್ ಹೆಟ್ರೋಟ್ರೋಪ್ಸ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ರೆಸ್ಪಿರೇಷನ್, ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್, ಇದಿಷ್ಟು ಚಾಪ್ಟರ್ಸ್ನ ಕವರ್ ಮಾಡಿದ್ದೀನಿ. ಯಾವ ಸ್ಟೂಡೆಂಟ್ಸ್ ಆ ಟಾಪಿಕ್ನ ಮಿಸ್ ಮಾಡಿದಿರೋ ಅವ್ರಿಗೋಸ್ಕರ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದರಿಂದ ನೀವು ಬಂದು ಆ ವಿಡಿಯೋಗಳನ್ನ ನೋಡ್ಬೋದು. ಇವತ್ತಿನ ಸೆಷನಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಕವರ್ ಮಾಡಿದ್ದೀವಲ್ಲ, ಅದ್ರ ನೆಕ್ಸ್ಟ್ ಟಾಪಿಕಿಂದ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಏನಪ್ಪ ಅಂದರೆ, ಇವಾಗ ಗಿಡದಲ್ಲಿ ಬಂದು ನಾವು ನೋಡಿದ್ವಿ, ಈ ಚಾಪ್ಟರ್ನಲ್ಲೇ ನೋಡಿದ್ವಿ, ಅದು ಹೆಂಗೆ ಅದರ ಊಟನ ತಯಾರಿಸ್ಕೊಳ್ತಾ ಇತ್ತು ವಯ ಫೋಟೋಸಿಂಥಸಿಸ್. ಓಕೆ, ಸೊ ಫೋಟೋಸಿಂಥಸಿಸ್ನಲ್ಲಿ ಏನಾಗ್ತಾ ಇತ್ತು, ಶುಗರ್ ಮಾಲಿಕ್ಯೂಲ್ಸ್ ಅಂದರೆ ಸೋಲಾರ್ ಎನರ್ಜಿ ಬಂದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಕೆಮಿಕಲ್ ಎನರ್ಜಿ ಅಂದರೆ ಏನು ಫಾರ್ಮ್ ಆಗ್ತಾ ಇತ್ತು, ಅದಕ್ಕೆ ಊಟ ಯಾವ ಫಾರ್ಮಲ್ಲಿ ಇರ್ತಾ ಇತ್ತು, ಗ್ಲೂಕೋಸ್ ಆಗಿ ಇರ್ತಾ ಇತ್ತು. ಸೊ ಇವಾಗ ಎಕ್ಸ್ಟ್ರಾ ಗ್ಲೂಕೋಸ್ನ ಅದು ಸ್ಟಾರ್ಚಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೊತಾ ಇತ್ತು. ಯಾವುದು ಪ್ಲಾಂಟ್ಸ್ ಬಂದು ಲೀಫ್ನಲ್ಲಿ ಅದು ಸ್ಟಾರ್ಚ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊತಾ ಇತ್ತು. ಇವಾಗ ಪ್ಲಾಂಟ್ಸ್ನಲ್ಲಿ ಇವಾಗ ಬೇರೆ ಪಾರ್ಟ್ಸ್ಗಳು ಇದಾವಲ್ಲ, ಅಂದರೆ ಸ್ಟೆಮ್ ಇದೆ, ರೂಟ್ ಇದೆ, ಅಂಥ ಜಾಗಗಳಿಗೆ ಊಟ ಬಂದು ಹೆಂಗೆ ಅಲ್ಲಿ ಮೂವ್ ಆಗ್ತಾ ಇದೆ, ಲೀಫಿಂದ ಅದು ಹೆಂಗೆ ಮೂವ್ ಆಗ್ತಾ ಇದೆ, ನೀವು ಹೇಗೆ ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ದಟ್ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ನಡೀತಾ ಇದೆ ಪ್ಲಾಂಟ್ಸ್ನಲ್ಲಿ ಅಂತ ಜಸ್ಟ್ ಒಂದು ಸಿಂಪಲ್ ವರ್ಡ್ನಲ್ಲೇ ಮೆನ್ಷನ್ ಮಾಡಿ ನೋಡೋಣ. ನಿಮ್ಮ ಏನೇನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಬಂದು ಕಂಪ್ಲೀಟಾಗಿ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ನೋಡೋಣ. ಅದರಲ್ಲಿ ವಾಟರ್ ಹೆಂಗೆ ಮೂವ್ ಆಗ್ತದೆ, ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ನಡೀತಾ ಇದೆ, ಮತ್ತು ಟ್ರಾನ್ಸ್ಲೊಕೇಶನ್ ಅಂದರೆ ಇವಾಗ ಊಟ ಬಂದು ಪ್ರಿಪೇರ್ ಆಗಿದೆಲ್ಲ ಅದು ಬಂದು ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಪ್ಲಾಂಟ್ನಲ್ಲಿ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಮತ್ತು ಇವತ್ತಿನ ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಕ್ವಿಕ್ಕಾಗಿ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ ಮಾಡಿದೆ ಅಲ್ಲ, ಅಂದರೆ ಪ್ರೀವಿಯಸ್ ಸೆಷನಲ್ಲಿ ಬಂದು ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ ಮಾಡಿದೆ, ಅದು ಬಂದು ಒಂದ್ಸಲಿ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡ್ತೀನಿ. ಸೊ ಫಸ್ಟ್ ಏನು ನೋಡಿದ್ವಿ ಅಂದರೆ, ಇವಾಗ ಆಲ್ರೆಡಿ ಈ ಲೆಸನಲ್ಲಿ ಏನೇನು ಕವರ್ ಮಾಡಿದ್ವಿ ಅಂತಂದರೆ ಡೈಜೆಷನ್ ನೋಡಿದ್ವಿ, ಆಮೇಲೆ ಏನಾಯಿತು ಅಂದರೆ ಡೈಜೆಷನ್ ಕವರ್ ಮಾಡಿದ್ವಿ, ರೆಸ್ಪಿರೇಷನ್ ನೋಡಿದ್ವಿ ಅಲ್ಲ. ಇವಾಗ ಡೈಜೆಷನಲ್ಲಿ ಏನಾಗ್ತಾಯಿತ್ತು, ನ್ಯೂಟ್ರಿಯೆಂಟ್ಸ್, ಇವಾಗ ಫುಡ್ಡಿಂದ ನಾವು ನ್ಯೂಟ್ರಿಯೆಂಟ್ಸ್ ಡಿರೈವ್ ಮಾಡ್ತಾ ಇದ್ವಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ಬಂದು ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗ್ತಾಯಿತ್ತು. ಓಕೆ ಫೈನ್. ಅದಾದಮೇಲೆ ಏನಾಗ್ತಾಯಿತ್ತು, ಇವಾಗ ಲೈಕ್ ರೆಸ್ಪಿರೇಷನ್ ಪ್ರಾಸೆಸ್ನಲ್ಲಿ ಏನಾಗ್ತಾಯಿತ್ತು, ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗ್ತಾಯಿತ್ತು ಎನರ್ಜಿ ಕೊಡೋದಕ್ಕೆ. ಆ ಬ್ರೇಕ್ ಡೌನ್ ಆಗೋದಕ್ಕೆ ಆಕ್ಸಿಜನ್ ಬೇಕಾಗಿತ್ತು ಅಲ್ಲ. ಇವಾಗ ಆಕ್ಸಿಜನ್ ಎಲ್ಲಿಂದ ಸಿಗ್ತಾಯಿತ್ತು, ಲಂಗ್ಸಿಂದ ಸಿಗ್ತಾಯಿತ್ತು. ಇವಾಗ ಬಂದು ನಮ್ಮ ಬಾಡಿನಲ್ಲಿ ಆಕ್ಸಿಜನ್ ಬಂದು ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಆರ್ಗನ್ ಹತ್ರ ಇದೆ, ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಬಂದು ಇಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಬ್ ಲೈಕ್ ಅಲ್ಲಿ ಬ್ರೇಕ್ ಡೌನ್ ಆಗಿ ಅಲ್ಲಿ ಅಬ್ಸಾರ್ಬ್ ಆಗಿ ಅಲ್ಲಿದೆ. ಇವಾಗ ಬೇರೆ ಜಾಗಕ್ಕೆ ಬೇಕು, ನಮ್ಮ ಬಾಡಿನಲ್ಲಿ ಬೇರೆ ಪಾರ್ಟ್ಸ್ಗಳಿಗೆ ಬೇಕು, ಅಲ್ಲಿಗೆ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತಾಯಿತ್ತು ಅಂತ ನೋಡಿದ್ವಿ. ಸೊ ಮೇನ್ ಯಾವುದು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯಾವುದು ವೆಹಿಕಲ್ ಆಗಿ ಬಿಹೇವ್ ಮಾಡ್ತಾಯಿತ್ತು ನಮ್ಮ ಬಾಡಿನಲ್ಲಿ, ಬ್ಲಡ್. ಸೊ ಬ್ಲಡ್ ಬಂದು ಏನು ಮಾಡ್ತಾಯಿತ್ತು, ನ್ಯೂಟ್ರಿಯೆಂಟ್ಸ್ನ ಮತ್ತು ಆಕ್ಸಿಜನ್ನ ಪ್ಲಸ್ ಹಾರ್ಮೋನ್ನ ಕೂಡ ಅದೇನು ಮಾಡ್ತಾಯಿತ್ತು, ಟ್ರಾನ್ಸ್ಪೋರ್ಟ್ ಮಾಡ್ತಾಯಿತ್ತು. ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿತ್ತು. ಯಾವುದು ಬ್ಲಡ್ ಮಾಡ್ತಾಯಿತ್ತು. ಸೊ ಇವಾಗ ಬ್ಲಡ್ ಬಂದು ಮೂವ್ ಆಗಬೇಕಂದ್ರೆ ಅದಕ್ಕೆ ಒಂದು ಪಾತ್ ಬೇಕಾಗಿತ್ತು. ಸೊ ಅದು ಯಾವ್ದ್ರಿಂದ ಅದು ಮೂವ್ ಆಗ್ತಾಯಿತ್ತು, ಯಾವ ಟ್ಯೂಬ್ನಲ್ಲಿ ಮೂವ್ ಆಗ್ತಾಯಿತ್ತು ಅಂದರೆ ಅದು ಬ್ಲಡ್ ವೆಸಲ್ಸ್ ಯುಟಿಲೈಸ್ ಮಾಡ್ಕೊತಾಯಿತ್ತು. ಬ್ಲಡ್ ವೆಸಲ್ನಲ್ಲಿ ಅದು ಫ್ಲೋ ಆಗ್ತಾಯಿತ್ತು. ಅದು ಬ್ಲಡ್ ಬಂದು ಏನು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕ್ಯಾರಿ ಮಾಡ್ತಾಯಿತ್ತು, ಆಕ್ಸಿಜನ್ ಕ್ಯಾರಿ ಮಾಡ್ತಾಯಿತ್ತು, ಹಾರ್ಮೋನ್ಸ್ ಅದೆಲ್ಲ ಕ್ಯಾರಿ ಮಾಡಿಕೊಂಡು ಬ್ಲಡ್ ವೆಸಲ್, ಆ ಬ್ಲಡ್ ವೆಸಲ್ ಆ ಟ್ಯೂಬ್ನಲ್ಲಿ ಅದು ಮೂವ್ ಆಗ್ತಾಯಿತ್ತು ಅಲ್ವಾ. ಆಮೇಲೆ ಇವಾಗ ಬಂದು ಲೈಕ್ ನಮ್ಮ ಬಾಡಿನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಬ್ಲಡ್. ಒಂದೊಂದ್ಸಲಿ ಲೈಕ್ ವಾಪಸ್ ಹೋಗಬೇಕು, ಮತ್ತೆ ಫ್ಲೋ ಆಗಬೇಕು, ಅಪ್ ಆ್ಯಂಡ್ ಡೌನ್ ಇರ್ತಾ ಇತ್ತು ಮೂವ್ಮೆಂಟ್ ಅಲ್ವಾ. ಸೊ ಇವಾಗ ಬಂದು ಬ್ಲಡ್ ಬಂದು ನಮ್ಮ ಬಾಡಿನಲ್ಲಿ ಡಬಲ್ ಸರ್ಕ್ಯುಲೇಷನ್ ಇತ್ತು ಅಂತಲೂ ನೋಡಿದ್ವಿ. ಏನಾಗ್ತಾ ಇತ್ತು, ಹಾರ್ಟ್ ಬಂದು ಆಕ್ಸಿಜನೇಟೆಡ್ ಬ್ಲಡ್ನ ಬೇರೆ ಬಾಡಿ ಪಾರ್ಟ್ಸ್ಗೆ ಪಂಪ್ ಮಾಡ್ತಾಯಿತ್ತು, ಆ್ಯಂಡ್ ವಾಪಸ್ ಅಗೇನ್ ಬಾಡಿ ಪಾರ್ಟ್ಸ್ಗಳಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ತಗೊತಾ ಇತ್ತು ಹಾರ್ಟ್. ಆಮೇಲೆ ಆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಲಂಗ್ಸಿಗೆ ಕಳಿಸ್ತಾ ಇತ್ತು, ಮತ್ತು ಲಂಗ್ಸಿಂದ ವಾಪಸ್ ಆಕ್ಸಿಜನೇಟೆಡ್ ಬ್ಲಡ್ನ ತಗೊತಾ ಇತ್ತು ಹಾರ್ಟ್. ಸೊ ಈ ಥರ ಕಂಟಿನ್ಯೂಸ್ ಸರ್ಕ್ಯುಲೇಷನ್ ನಡೀತಾ ಇತ್ತು ಅಲ್ವಾ. ಸೊ ಇವಾಗ ಸರ್ಕ್ಯುಲೇಷನ್ ಇವಾಗ ನಡೆಯೋದಕ್ಕೆ ಅದೇ ಏನಕ್ಕೆ, ಇವಾಗ ಒಂದು ಪ್ರೆಷರ್, ಇವಾಗ ಬ್ಲಡ್ ಒಂದು ಕಡೆ ಫ್ಲೋ ಆಗಬೇಕಂದ್ರೆ ಮತ್ತು ವಾಪಸ್ ಬರಬೇಕಂದ್ರೆ ಒಂಥರ ಪಂಪಿಂಗ್ ಸಿಸ್ಟಮ್ ಬೇಕಾಗಿತ್ತು. ಆ ಪಂಪಿಂಗ್ ಸಿಸ್ಟಮ್ ನಮ್ಮ ಬಾಡಿನಲ್ಲಿ ಯಾವುದಾಗಿತ್ತು, ಹಾರ್ಟ್ ಬಂದು ಒಂಥರ ಪಂಪಿಂಗ್ ಸಿಸ್ಟಮ್ ಟೈಪ್ ವರ್ಕ್ ಮಾಡ್ತಾ ಇತ್ತು. ಸೊ ನಿನ್ನೆ ಸೆಷನಲ್ಲಿ ನಾವು ಏನೇನು ಓದಿದ್ವಿ, ಬ್ಲಡ್ ಬಗ್ಗೆ ಓದಿದ್ವಿ, ಬ್ಲಡಲ್ಲಿ ಏನೇನು ಕಾಂಪೋನೆಂಟ್ಸ್ ಇದೆ ಅಂತ ನೋಡಿದ್ವಿ. ಅದರಲ್ಲಿ RBC ಇತ್ತು, ವೈಟ್ ಬ್ಲಡ್ ಸೆಲ್ಸ್ ಇತ್ತು, ಪ್ಲೇಟ್ಲೆಟ್ಸ್ ಇತ್ತು, ಇದೆಲ್ಲ ನೋಡಿದ್ವಿ. ಆಮೇಲೆ ಬ್ಲಡ್ ವೆಸಲ್ಸ್ಗಳನ್ನ ನೋಡಿದ್ವಿ, ಅಂದರೆ ಆರ್ಟ್ರೀಸ್, ವೇನ್ಸ್, ಕ್ಯಾಪಿಲರೀಸ್ ಬಗ್ಗೆ ನೋಡಿದ್ವಿ.
ಅದಾದಮೇಲೆ ಹಾರ್ಟ್ನಲ್ಲಿ ಯಾವ ಚೇಂಬರ್ ಇದೆ, ಲೆಫ್ಟ್ ಆರ್ಟ್ರೀಸ್ ಮತ್ತು ಲೆಫ್ಟ್ ವೆಂಟ್ರಿಕಲ್, ರೈಟ್ ಆರ್ಟ್ರೀಸ್, ರೈಟ್ ವೆಂಟ್ರಿಕಲ್ ಇದೆಲ್ಲ ನೋಡಿದ್ವಿ. ಮತ್ತು ಯಾವ ವಾಲ್ವ್ಸ್ ಇದೆ ಅಂತ ಕವರ್ ಮಾಡಿದ್ವಿ. ಅದಾದಮೇಲೆ ಬ್ಲಡ್ ಹೆಂಗೆ ಫ್ಲೋ ಆಗ್ತದೆ ಅಂತಲೂ ನೆನ್ನೆ ಸೆಷನಲ್ಲಿ ಕವರ್ ಮಾಡಿದ್ವಿ. ಯಾವ ಟಾಪಿಕ್ ಮಿಸ್ ಮಾಡಿದ್ರೋ ಅವ್ರಿಗೋಸ್ಕರ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ದಟ್ ಔಟ್. ಓಕೆ, ಸೊ ಇವಾಗ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಸೆಷನಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಸೆಷನಲ್ಲಿ ಏನು ಓದುತ್ತಾ ಇದ್ದೀವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ನೋಡೋಣ. ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ನಮ್ಗೆ ಅರ್ಥ ಆಯಿತು, ಓಕೆ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ. ಇವಾಗ ಬಂದು ನಾವು ಪ್ಲಾಂಟ್ಸ್ನಲ್ಲಿ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ಕಲಿಯೋಣ. ಆ್ಯಂಡ್ ಸೊ ಈ ಸೆಷನ್ ನೀವು ಕವರ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ಪ್ಲಾಂಟ್ಸ್ನಲ್ಲಿ ಯಾವ ವೆಸಲ್ಸ್ ಬಂದು ಇನ್ವಾಲ್ವ್ ಆಗಿದೆ ಟ್ರಾನ್ಸ್ಪೋರ್ಟೇಷನಲ್ಲಿ, ಮತ್ತು ಯಾವ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿದೆ ಅಂತ ಲೈಕ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಸೊ ಈಗ ಬಂದು ನಾನು ಹೇಳಿದೆ ಅಲ್ಲ, ದಟ್ ಪ್ಲಾಂಟ್ ಬಂದು ಅದ್ರ ಊಟ ಹೆಂಗೆ ತಯಾರಿಸ್ಕೊಳ್ತದೆ, ವಯಾ ಫೋಟೋಸಿಂಥಸಿಸ್. ಓಕೆ ಫೈನ್. ಇವಾಗ ಅದು ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಅದಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕಾಗಿತ್ತು? ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿತ್ತು, ಪ್ಲಸ್ ವಾಟರ್ ಬೇಕಾಗಿತ್ತು ಅಲ್ವಾ? ಅದು ಬಂದು ರಾ ಮೆಟೀರಿಯಲ್ ಆಗಿ ಆ್ಯಕ್ಟ್ ಮಾಡ್ತಾಯಿತ್ತು. ಕಾರ್ಬನ್ ಡೈಆಕ್ಸೈಡ್ ಅದು ಎಲ್ಲಿಂದ ಸಿಗ್ತಾಯಿತ್ತು? ಫ್ರಮ್ ಅಟ್ಮಾಸ್ಫಿಯರ್ ತೊಗೊತಾಯಿತ್ತು. ಅಟ್ಮಾಸ್ಫಿಯರಿಂದ ಲೈಕ್ ಹೆಂಗೆ ಲೀವ್ಸಿಗೆ ಹೋಗ್ತಾಯಿತ್ತು ಅಂದರೆ ವಯಾ ಸ್ಟೊಮ್ಯಾಟ ಅಲ್ವಾ? ಇವಾಗ ಬಂದು ವಾಟರ್ ಮಾಲಿಕ್ಯೂಲ್ಸ್ ಬಂದು ಅದಕ್ಕೆ ಎಲ್ಲಿಂದ ಸಿಗ್ತಾಯಿತ್ತು? ವಾಟರ್ ಸಾಯಿಲಿಂದ. ಸೊ ಅಲ್ಲಿ ಸಾಯಿಲಲ್ಲಿ ಏನಿತ್ತು? ರೂಟ್ಸ್ ಇತ್ತು. ರೂಟ್ಸ್ ಬಂದು ಏನು ಮಾಡ್ತಾಯಿತ್ತು? ಸಾಯಿಲಿಂದ ವಾಟರ್ನ ಪ್ಲಸ್ ಅದ್ರ ಜೊತೆ ಕೆಲವೊಂದು ಮಿನರಲ್ಸ್ ಕೂಡ ಇರ್ತಾಯಿತ್ತು ಸಾಯಿಲ್ನಲ್ಲಿ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾಯಿತ್ತು ರೂಟ್ಸಿಂದ ಏನಾಗ್ತಾಯಿತ್ತು? ಲೀಫ್ಗೆ ಹೋಗ್ತಾ ಇತ್ತು ತಾನೆ. ಅದು ಬಂದು ನಾವು ಫೋಟೋಸಿಂಥಸಿಸಲ್ಲಿ ಕಲ್ತ್ವಿ. ಪ್ಲಸ್ ಸೊ ಇವಾಗ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮಾಲಿಕ್ಯೂಲ್ ಸನ್ಲೈಟ್ನ ಎನರ್ಜಿಯಾಗಿ ಆ ಸೋರ್ಸ್ನ ಎನರ್ಜಿನ ತಗೊಂಡು ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇತ್ತು. ಇನ್ ದ ಪ್ರೆಸೆನ್ಸ್ ಆಫ್ ಆಲ್ ದಿಸ್ ಏನಾಗ್ತಾಯಿತ್ತು? ಅದು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಇದನ್ನು ನಾವು ಕಲ್ತ್ವಿ. ಸೊ ಇವಾಗ ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆದಮೇಲೆ ಏನಾಗ್ತಾ ಇತ್ತು? ಇವಾಗ ಲೀವ್ಸ್ನಲ್ಲಿ ಊಟ ಅದು ಸ್ಟೋರ್ ಆಗಿದೆ. ಸೊ ಊಟ ಒಂದ್ಸಲಿ ಲೀವ್ಸ್ನಲ್ಲಿ ಪ್ರಿಪೇರ್ ಆದಮೇಲೆ ಬೇರೆ ಪಾರ್ಟ್ಸ್ಗಳು ಕೂಡ ಅದಕ್ಕೂ ಕೂಡ ಊಟ ಬೇಕು. ಲೈಕ್ ಸ್ಟೆಮ್ಗೂ ಕೂಡ ಊಟ ಬೇಕು, ಲೈಕ್ ರೂಟ್ಸ್ಗೂ ಕೂಡ ಅದಕ್ಕೆ ಬೇಕಾಗುತ್ತೆ, ಎನರ್ಜಿ ಬೇಕು. ಸೊ ಇವಾಗ ಆ ಪ್ರಿಪೇರ್ಡ್ ಫುಡ್ ಬಂದು ಲೀಫ್ನಲ್ಲಿ ಸ್ಟೋರ್ ಆಗಿದೆಲ್ಲ, ಅದು ಬಂದು ಬೇರೆ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಅದು ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಸೊ ವಾಟರ್ ಬಂದು ರೂಟಿಂದ ಲೀಫ್ಗೆ ಹೆಂಗೆ ಹೋಗ್ತದೆ, ಪ್ಲಸ್ ಲೀಫಿಂದ ಊಟ ಬಂದು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ವಯಾ ವಾಟ್ ಡಿಸ್ಟ್ರಿಬ್ಯೂಟ್ ಆಗ್ತಾಯಿದೆ ಅಂತ ಇವತ್ತಿನ ಸೆಷನಲ್ಲಿ ನೋಡೋಣ. ಸೊ ಇವಾಗ ಬಂದು ರೂಟ್ಸ್ ಏನು ಮಾಡ್ತಾ ಇದೆ? ರೂಟ್ ಬಂದು ಸಾಯಿಲಿಂದ ವಾಟರ್ ಅಬ್ಸಾರ್ಬ್ ಮಾಡ್ತಾ ಇದೆ. ಅದು ಹೆಂಗೆ ನಡೀತಾ ಇದೆ ಅಂದರೆ ಇಟ್ ಇಸ್ ವಯಾ ಅ ಪ್ರಾಸೆಸ್ ದಟ್ ಇಸ್ ಕಾಲ್ಡ್ ಎಸ್ ಡಿಫ್ಯೂಷನ್. ಡಿಫ್ಯೂಷನ್ ಅಂತ ಒಂದು ಪ್ರಾಸೆಸ್ ಇದೆ. ಆ ಡಿಫ್ಯೂಷನ್ ಅಂದರೆ ಏನು ಗೊತ್ತಾ? ಇಲ್ಲಿ ಮಾಲಿಕ್ಯೂಲ್ ಬಂದು ಇಲ್ಲ ಸಬ್ಸ್ಟೆನ್ಸ್ ಬಂದು ಒಂದು ಸಬ್ಸ್ಟೆನ್ಸು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗ್ತದೆ. ಸಿಂಪಲಾಗಿ ಹೇಳಬೇಕಂದ್ರೆ ಇವಾಗ ರೂಟ್ಸ್ನಲ್ಲಿ ಏನಂದರೆ ಇವಾಗ ನೀರು ಜಾಸ್ತಿ ಇಲ್ಲ, ಬಟ್ ಸಾಯಿಲ್ನಲ್ಲಿ ನೀರು ಜಾಸ್ತಿ ಇದೆ. ಸೊ ಸಾಯಿಲ್ನಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಹೈ ಇದೆ, ವೆರಸ್ ರೂಟಲ್ಲಿ ಬಂದು ವಾಟರ್ ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ಸೊ ಇವಾಗ ಏನಾಗ್ತದೆ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಸಾಯಿಲಿಂದ ರೂಟ್ಗೆ ಹೋಗ್ತದೆ. ಯಾಕಂದರೆ ರೂಟ್ನಲ್ಲಿ ವಾಟರ್ ಕಮ್ಮಿ ಇದೆ. ಸೊ ಅದಕ್ಕೆ ಗೊತ್ತು, ಓಕೆ ಇಲ್ಲಿ ಸಾಯಿಲ್ನಲ್ಲಿ ವಾಟರ್ ಜಾಸ್ತಿ ಇದೆ, ರೂಟ್ನಲ್ಲಿ ವಾಟರ್ ಕಮ್ಮಿ ಇದೆ. ಸೊ ಇವಾಗ ಬಂದು ನಾನು ರೂಟಿಗೆ ಜಂಪ್ ಮಾಡೋಣ ಅಂತ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇತ್ತು? ರೂಟ್ ಒಳಗಡೆ ಹೋಗ್ತಾ ಇತ್ತು. ಸೊ ಇದನ್ನು ಬಂದು ಈ ಪ್ರಾಸೆಸ್ನ ಬಂದು ಡಿಫ್ಯೂಷನ್ ಅಂತಾರೆ. ಸೊ ವಾಟ್ ಇಸ್ ಡಿಫ್ಯೂಷನ್? ಇಟ್ ಇಸ್ ದ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅದನ್ನು ಬಂದು ಡಿಫ್ಯೂಷನ್ ಅಂತ ಕರೀತಾರೆ. ಸೊ ರೂಟ್ಸ್ ಬಂದು ವಾಟರ್ನ ಹೆಂಗೆ ಅಬ್ಸಾರ್ಬ್ ಮಾಡ್ತಾ ಇತ್ತು? ವಯಾ ಪ್ರಾಸೆಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ಸೊ ರೂಟ್ನಲ್ಲಿ ರೂಟ್ ಹೇರ್ಸ್ ತೊಗೊತಾ ಇತ್ತು, ಹಾಗೆ ಅದರಿಂದ ರೂಟ್ಗೆ ಪಾಸ್ ಆಗ್ತಾ ಇತ್ತು. ಓಕೆ ಫೈನ್. ಇವಾಗ ರೂಟಿಂದ ಎಲ್ಲಿಗೆ ಹೋಗಬೇಕು? ಇವಾಗ ಸಾಯಿಲಿಂದ ರೂಟ್ಗೆ ಬಂದು ಇಟ್ ಇಸ್ ವಯಾ ಡಿಫ್ಯೂಷನ್ ಅಂತ ಅರ್ಥ ಆಯಿತು. ಇವಾಗ ರೂಟ್ಸಿಂದ ಬೇರೆ ಇವಾಗ ಅಪ್ವರ್ಡ್ ಹೋಗಬೇಕು, ಕೆಳಗಿಂದ ಮೇಲೆ ಹೋಗಬೇಕು, ಲೀಫ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ಡಿಫ್ಯೂಷನ್ ವರ್ಕ್ ಆಗಲ್ಲ. ಇದು ಇಲ್ಲಿ ತನಕ ರೂಟ್ ತನಕ ಏನಾಗ್ತಾ ಇತ್ತು? ಸಾಯಿಲ್ ಮತ್ತು ರೂಟ್ ಬಂದು ಪಕ್ಕ ಇತ್ತು. ಸೊ ಡಿಫ್ಯೂಷನ್ ನಡೀತಾ ಇತ್ತು. ಓಕೆ, ಸಿಂಪಲ್ ಪ್ರೊಸೀಜರ್. ಬಟ್ ಇವಾಗ ರೂಟಿಂದ ಬಂದು ನೀವು ಲೀಫ್ಗೆ ಹೋಗ್ಬೇಕಂದ್ರೆ ಡಿಫ್ಯೂಷನ್ ವರ್ಕ್ ಆಗಲ್ಲ. ಡಿಫ್ಯೂಷನ್ ಬಂದು ಬೇರೆ ಏನೋ ಇನ್ವಾಲ್ವ್ ಆಗಿದೆ. ಅದು ಏನು ಅಂತ ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಪ್ಲಾಂಟ್ಸ್ನ ಬಂದು ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಏನು ಬೇಕು? ಅದಕ್ಕೆ ಪ್ರಾಪರ್ ಸಿಸ್ಟಮ್ ಬೇಕು. ಅದರಲ್ಲೂ ಒಂದು ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಮೆಕ್ಯಾನಿಸಮ್ ಬೇಕು. ಸೊ ಪ್ಲಾಂಟಲ್ಲಿ ಬಂದು ಏನಿದೆ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಬ್ಲೂ ಇರೋದು ಬಂದು ವಾಟರ್ ಮಾಲಿಕ್ಯೂಲ್. ಓಕೆ, ಸೊ ಬ್ಲೂ ಬಂದು ವಾಟರ್ ಮಾಲಿಕ್ಯೂಲ್. ಸೊ ರೂಟಿಂದ ಹೆಂಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬ್ಲೂ ಹೋಗ್ತಾ ಇರೋದು, ಅದು ಬಂದು ಏನಂದರೆ ಝೈಲಮ್ ಟ್ಯೂಬ್. ಸೊ ನಮ್ಮ ಪ್ಲಾಂಟ್ನಲ್ಲಿ ಬಂದು ಎರಡು ಈ ಥರ ಇಲ್ಲಿ ಇಲ್ಲೊಂದು ಟ್ಯೂಬ್ ಕಾಣ್ತದೆ, ಇಲ್ಲೊಂದು ಟ್ಯೂಬ್ ಕಾಣ್ತದೆ, ಎರಡು ಟ್ಯೂಬ್ ಕಾಣ್ತದೆ. ಒಂದು ಟ್ಯೂಬ್ನಲ್ಲಿ ವಾಟರ್ ಮಾಲಿಕ್ಯೂಲ್ ಮೂವ್ ಆಗ್ತದೆ, ಇನ್ನೊಂದು ಟ್ಯೂಬ್ನಲ್ಲಿ ಊಟ ಬಂದು ಮೂವ್ ಆಗುತ್ತೆ.
ಅದು ಹೆಂಗೆ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ಸದ್ಯಕ್ಕೆ ಏನು ಅರ್ಥ ಮಾಡ್ಕೊಬೇಕು, ಪ್ಲಾಂಟ್ನಲ್ಲಿ ಬಂದು 2 ಟ್ಯೂಬ್ ಇದೆ. ಒಂದು ಏನಂತ ನಾನು ಟ್ಯೂಬ್ ಅಂತ ಹೇಳ್ತಾ ಇದ್ದೀನಿ, ಬಟ್ ನೀವು ಹೆಂಗೆ ಕರಿಬೇಕಂದ್ರೆ ಅದಕ್ಕೆ ಸೈಂಟಿಫಿಕಲಿ ಏನು ನೇಮ್ ಇದೆ ಅಂದರೆ ಝೈಲಮ್ ಮತ್ತು ಫ್ಲೋಯಮ್. ಓಕೆನಾ? ಸೊ ವಾಟರ್ ಮೂವ್ಮೆಂಟ್ ಯಾವ್ದ್ರಿಂದ ನಡೀತಾ ಇದೆ, ಇಲ್ಲಿ ಬ್ಲೂ ಇದೆ ನೋಡಿ, ಇದು ವಾಟರ್ ಮತ್ತು ಮಿನರಲ್ಸ್ ಯಾವ್ದ್ರಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ವಯಾ ಝೈಲಮ್. ಓಕೆ, ಸೊ ಝೈಲಮ್ ಬಂದು ವೇಟ್, ಹಾಂ, ಸೊ ಇಲ್ಲಿ ಬ್ಲೂ ಕಲರಲ್ಲಿ ಮೂವ್ ಆಗ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಅದು ಝೈಲಮ್ ವೆಸಲ್ನಲ್ಲಿ ಮೂವ್ ಆಗುತ್ತೆ. ಅದು ಒಂದು ಪೈಪ್, ಆ ಪೈಪ್ನಲ್ಲಿ ಬರೀ ವಾಟರ್ ಮಾತ್ರ ಮೂವ್ ಆಗಕ್ಕೆ ಸಾಧ್ಯ. ಸೊ ಇದರಲ್ಲಿ ಬಂದು ವಾಟರ್ ಹೆಂಗೆ ಮೂವ್ ಆಗ್ತದೆ, ಕೆಳಗಡೆಯಿಂದ ಮೇಲೆ ಮೂವ್ ಆಗ್ತಾ ಇದೆಯಲ್ಲ, ಸೊ ಇಲ್ಲಿ ಬಂದು ಅಪ್ವರ್ಡ್ ಮೂವ್ಮೆಂಟ್ ನಡೀತಾ ಇದೆ. ವೇರಸ್ ಫ್ಲೋಯಮ್ನಲ್ಲಿ ಏನು ಮೂವ್ ಆಗ್ತದೆ ಅಂದರೆ ಫುಡ್, ಇವಾಗ ಲೀವ್ಸ್ನಲ್ಲೆಲ್ಲ ಫುಡ್ ರೆಡಿ ಆಗಿರತ್ತಲ್ಲ, ಅದು ಬಂದು ಬೇರೆ ಜಾಗಕ್ಕೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಊಟ ಆಲ್ರೆಡಿ ಲೀವ್ಸ್ನಲ್ಲಿ ರೆಡಿ ಆಗಿದೆ, ಕಿಚನಲ್ಲಿ ಊಟ ರೆಡಿ ಆಗಿದೆ, ಅರ್ಥ ಮಾಡಿ. ಇವಾಗ ನಮ್ಮದು ನಾವು ಹಾಲಲ್ಲಿ ಕುತ್ಕೊಂಡು ತಿನ್ಬೋದು, ರೂಮಲ್ಲಿ ಕುತ್ಕೊಂಡು ತಿನ್ಬೋದು. ನಾವೇನು ಮಾಡ್ತೀವಿ, ತಟ್ಟೆಗೆ ಊಟ ಹಾಕ್ಕೊಂಡು ಕಿಚನಿಂದ ಹೋಗಿ ತಿಂತೀವಲ್ಲ, ಅದೇ ಥರ ಗಿಡದಲ್ಲೂ ಅಷ್ಟೇ ಲೀಫ್ ಬಂದು ಕಿಚನ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಕಿಚನಲ್ಲಿ ಅಡುಗೆ ತಯಾರಾಗಿದೆ. ಇವಾಗ ಬಂದು ಆ ಊಟ ಬಂದು ರೂಟ್ಸ್ಗಳಿಗೆ ಬೇಕು, ಸ್ಟೆಮ್ಗೆ ಬೇಕು, ಫ್ಲವರ್ಸ್ಗಳಿಗೆ ಬೇಕು, ಫ್ರೂಟ್ಸ್ಗಳಿಗೆ ಬೇಕು. ಸೊ ಇವಾಗ ಊಟ ಬಂದು ಏನಾಗುತ್ತೆ ಅಂದರೆ ಇವಾಗ ಸ್ಟಾರ್ಚ್ ಬಂದು ಕೆಳಗಡೆನೂ ಹೋಗಬೇಕು, ರೂಟ್ ಪಾರ್ಟ್ಗೂ ಹೋಗಬೇಕು, ಮೇಲೆ ಫ್ಲವರ್ಗೂ ರೀಚ್ ಆಗಬೇಕು. ಸೊ ಅಪ್ವರ್ಡ್ ಮೂವ್ಮೆಂಟು ಇದೆ, ಡೌನ್ವರ್ಡ್ ಮೂವ್ಮೆಂಟು ಇದೆ, ಮಧ್ಯ ಸ್ಟೆಮ್ಸ್ಗಳಿಗೂ ಬೇಕು. ಸೊ ಫ್ಲೋಯಮ್ನಲ್ಲಿ ಮೂವ್ಮೆಂಟ್ ಹೆಂಗಿದೆ ಅಂದರೆ ಅದು ಬಂದು ಬೈ ಡೈರೆಕ್ಷನಲ್, ಇಲ್ಲಿದೆ ನೋಡಿ, ಇಟ್ ಇಸ್ ಬೈ ಡೈರೆಕ್ಷನಲ್ ಮೂವ್ಮೆಂಟ್. ಯಾಕಂದರೆ ಊಟ ಮೇಲೂ ಹೋಗಬೇಕು, ಕೆಳಗಡೆನೂ ಹೋಗಬೇಕು. ವೆರಾಸ್ ಝೈಲಮ್ನಲ್ಲಿ ಬರೀ ಇಟ್ ಇಸ್ ಯೂನಿ ಡೈರೆಕ್ಷನ್. ಯಾಕೆ ಅಂದರೆ ನಿಮಗೆ ನೀರು ಬಂದು ಬರೀ ಕೆಳಗೆ ಮಾತ್ರ ಸಿಗುತ್ತೆ, ಎಲ್ಲಿ ಸಾಯಿಲ್ನಲ್ಲಿ ಮಾತ್ರ ಸಿಗುತ್ತೆ. ಸೊ ರೂಟ್ಸಿಂದ ಇವಾಗ ಮೇಲೆ ಹೋಗಬೇಕು, ವಾಟರ್ ಬಂದು ಯಾವತ್ತೂ ಕೆಳಗಡೆ ಹೋಗಲ್ಲ, ಹಿಂಗೆ ಮೇಲೆ ಹೋಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಅಪ್ವರ್ಡ್ ಮೂವ್ಮೆಂಟ್ ಮಾತ್ರ ಇದೆ. ಸೊ ಝೈಲಮ್ನಲ್ಲಿ ಏನು ಮೂವ್ ಆಗುತ್ತೆ, ವಾಟರ್ ಮೂವ್ಮೆಂಟ್ ಇದೆ. ಫ್ಲೋಯಮ್ನಲ್ಲಿ ಏನು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಊಟ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಪ್ಲಾಂಟ್ಸ್ನಲ್ಲಿ ಬಂದು ಝೈಲಮ್ ಆ್ಯಂಡ್ ಫ್ಲೋಯಮ್ ಇದೆ, ಇದು ಬಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥರ ವರ್ಕ್ ಮಾಡ್ತಾ ಇದೆ. ಯಾವುದ್ರಲ್ಲಿ, ಪ್ಲಾಂಟ್ ಬಾಡಿನಲ್ಲಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇವಾಗ ಬಂದು ಝೈಲಮ್ ಟ್ಯೂಬ್ಸ್ ಬಗ್ಗೆನೂ ಓದೋಣ, ಮತ್ತು ಫ್ಲೋಯಮ್ ಟ್ಯೂಬ್ ಬಗ್ಗೆನೂ ಓದೋಣ. ಫಸ್ಟ್ ಬಂದು ಝೈಲಮ್ ಸ್ಟಾರ್ಟ್ ಮಾಡೋಣ. ಇವಾಗ ಝೈಲಮ್ನಲ್ಲಿ ಏನಾಗ್ತಾ ಇತ್ತು ಅಂದರೆ ಇವಾಗ ಝೈಲಮ್ ಬಂದು ರೂಟಿಂದ ಲೈಕ್ ಸ್ಟೆಮ್ನಲ್ಲಿ ಕೂಡ ಇದೆ. ಆ ಟ್ಯೂಬ್ ಎಲ್ಲ ಪ್ಲಾಂಟ್ ಬಾಡಿ ಕಂಪ್ಲೀಟಾಗಿ ಸ್ಟೆಮ್ಮಿಂದ ಬಂದು ಕನೆಕ್ಟ್ ಆಗ್ತದೆ, ರೂಟಿಂದ ಬಂದು ಕನೆಕ್ಟ್ ಆಗ್ತದೆ, ಫ್ಲಾಸಿಂದ ಬಂದು ಕನೆಕ್ಟ್ ಆಗುತ್ತೆ. ಸೊ ಫೈನಲಿ ಇದೆಲ್ಲ ಒಂದು ಸಿಂಗಲ್ ಟ್ಯೂಬ್ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಆ ಟ್ಯೂಬ್ನಲ್ಲೇ ವಾಟರ್ ಬಂದು ಮೂವ್ ಆಗುತ್ತೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾತ್ರ. ಆಮೇಲೆ ಇಲ್ಲಿ ಬಂದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ನೀರು ಇಲ್ಲಿ. ಬಟ್ ಪ್ಲಾಂಟ್ನಲ್ಲಿ ಇವಾಗ ಡೌನ್ವರ್ಡ್ ಅಂದರೆ ಈಸಿಯಾಗಿ ಮೂವ್ ಆಗ್ಬೋದು, ಬಟ್ ಅಪ್ವರ್ಡ್ ಅಂದರೆ ಅಷ್ಟು ಈಸಿಯಾಗಿ ಮೂವ್ ಆಗೋಕ್ಕಾಗತ್ತಾ? ಇಲ್ಲ. ಅಪ್ವರ್ಡ್ ಇವಾಗ ನಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ, ಇವಾಗ ಕೆಳಗಡೆಯಿಂದ ಮೇಲೆ ನೀರು ಹೋಗ್ಬೇಕಂದ್ರೆ ಮೋಟರ್ ಇರುತ್ತೆ, ಪಂಪ್ಗಳಿರ್ತವೆ, ಅದು ಪಂಪ್ ಮಾಡುತ್ತೆ, ಸೊ ಮೇಲೆ ಹೋಗುತ್ತೆ. ನಮ್ಮ ಬಾಡಿನಲ್ಲೂ ಅಷ್ಟೇ ಏನಿತ್ತು, ಪಂಪಿಂಗ್ ಸಿಸ್ಟಮ್ ಯಾವ್ದು ಪಂಪಿಂಗ್ ಸಿಸ್ಟಮ್ ಆಗಿ ಬಿಹೇವ್ ಆಗ್ತಾ ಇತ್ತು, ಹಾರ್ಟ್ ಅಲ್ವಾ, ಅದು ಬ್ಲಡ್ನ ಪಂಪ್ ಮಾಡ್ತಾ ಇತ್ತು. ಸೊ ಅದು ಬಂದು ಒಂದು ಡೈರೆಕ್ಷನಲ್ಲಿ ಹೋಗಿ ಬರ್ತಾ ಇತ್ತು, ಡಬಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಇತ್ತು. ಬಟ್ ಪ್ಲಾಂಟ್ಸ್ನಲ್ಲಿ ಆ ಥರ ಏನಿದೆ, ಆ ವಾಟರ್ ಬಂದು ಮೇಲ್ ಫ್ಲೋ ಆಗೋದಕ್ಕೆ ಅದು ಏನು ಕಾರಣ, ಯಾವ ಥರ ಪ್ರೆಷರ್ ಇನ್ವಾಲ್ವ್ ಆಗಿದೆ, ಹೆಂಗೆ ಅದು ಮೂವ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಇವಾಗ ಬಂದು ಇದು ಅರ್ಥ ಆಯ್ತಲ್ಲ, ದಟ್ ಝೈಲಮ್ ಬಂದು ವಾಟರ್ನ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ವೆರಸ್ ಫ್ಲೋಯಮ್ ಬಂದು ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವ ಥರ ಇದೆ ಫುಡ್, ಅದು ಬಂದು ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಇದೆ. ಓಕೆ, ಸೊ ಇವಾಗ ಬಂದು ಇಲ್ಲಿವರೆಗೂ ಅರ್ಥ ಆಗಿರೋ ಕಾನ್ಸೆಪ್ಟ್ ಮೇಲೆ ನೀವು ಕೆಲವೊಂದು ಕ್ವೆಶ್ಚನ್ ಹಾಕಿದ್ದೀನಿ, ಸೊ ದ್ಯಾಟ್ ನಿಮಗೆ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ. ಕೆಲವೊಂದು ಪ್ರಾಕ್ಟೀಸ್ ಕ್ವೆಶ್ಚನ್ಸ್. ಸೊ ಈ ಥರ ಕ್ವೆಶ್ಚನ್ಸ್ ನೀವು ಅದು ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಸೊ ಕ್ವೆಶ್ಚನ್ ಏನಪ್ಪ ಅಂದರೆ, ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಹೈಲಿ ಆರ್ಗನೈಸ್ ಪ್ಲಾಂಟ್ಸ್? ಸೊ ಇವಾಗ ನಮ್ಮ ಪ್ಲಾಂಟ್ಸ್ನಲ್ಲಿ ಯಾವ್ಯಾವ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಹೈಯರ್ ಪ್ಲಾಂಟ್ಸ್ ಯಾವ್ದು ಅಂತ ಅಂದರೆ ಇಟ್ ಇಸ್ ಬಂದು ಝೈಲಮ್ ಮತ್ತು ಫ್ಲೋಯಮ್ ಅಂತ ಹೇಳ. ಸೊ ಇಲ್ಲಿದೆ ನೋಡಿ. ಸೊ ಇದು ಬಂದು ಇದಕ್ಕೆ ಇನ್ ಜನರಲ್ ಇದೆರಡನ್ನ ಏನಂತ ಕರೀತಾರೆ ಅಂದರೆ ಇದನ್ನು ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಕರೀತಾರೆ. ಸೊ ಎಷ್ಟು ಥರ ವ್ಯಾಸ್ಕ್ಯುಲರ್ ಟಿಶ್ಯೂ ಇದೆ ಹೈಯರ್ ಪ್ಲಾಂಟ್ಸ್ನಲ್ಲಿ? 2 ಥರ ಇದೆ. ಒಂದು ಬಂದು ಝೈಲಮ್, ಇನ್ನೊಂದು ಬಂದು ಫ್ಲೋಯಮ್. ಝೈಲಮ್ದು ಏನು ಮೇನ್ ಫಂಕ್ಷನ್, ಝೈಲಮ್ ಬಂದು ವಾಟರ್ ಮತ್ತು ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಆ್ಯಂಡ್ ಬರೀ ಅಪ್ವರ್ಡ್ ಮೂವ್ಮೆಂಟ್. ಯಾಕೆ ಅಂದರೆ ರೂಟ್ಸ್ ಇಲ್ಲಿ ಸಾಯಿಲಿಂದ ನೀರು ತೊಗೊತಾ ಇದೆ, ಅದು ಮೇಲೆ ಹೋಗುತ್ತೆ. ನೀರು ಯಾವತ್ತೂ ಇಲ್ಲಿ ಕೆಳಗಡೆ ಹೋಗಲ್ಲ, ಫುಲ್ ಕೆಳಗಡೆಯಿಂದ ಲೈಕ್ ಮೇಲೆ ಹೋಗುತ್ತಲ್ಲ. ಸೊ ಎಲ್ಲ ಪಾರ್ಟ್ಸು ಕವರ್ ಮಾಡ್ತದೆ, ಪ್ಲಾಂಟ್ ಬಾಡಿ ಪಾರ್ಟ್ನ ಕವರ್ ಮಾಡ್ತದೆ. ಸೊ ಬಂದು ಎಲ್ಲದಕ್ಕೂ ನೀರು ಸಿಗ್ತದೆ. ವೆರಸ್ ಫುಡ್ ಬಂದು ಮೇಲೆ ಮಾತ್ರ ಪ್ರಿಪೇರ್ ಆಗಿದೆ, ಇಲ್ಲಿ ಲೀಫಲ್ಲಿ ಮಾತ್ರ ಪ್ರಿಪೇರ್ ಆಗಿದೆ. ಸೊ ಇವಾಗ ಲೀಫಿಂದ ಏನಾಗಬೇಕು, ಊಟ ಬಂದು ಬೇರೆ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಆಗಬೇಕು ತಾನೇ. ಸೊ ಇವಾಗ ಏನಾಗುತ್ತೆ, ಮೇಲ್ ಕೂಡ ಹೋಗಬೇಕು, ಕೆಳಗಡೆನೂ ಹೋಗಬೇಕು. ಸೊ ಇಲ್ಲಿ ಬಂದು ಫ್ಲೋಯಮ್ನಲ್ಲಿ ಬಂದು ಇಟ್ ಇಸ್ ಬೈ ಡೈರೆಕ್ಷನಲ್. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಅರ್ಥ ಆಗಿದ್ರೆ ಬೇಗ ಕಮೆಂಟ್ ಸೆಕ್ಷನಲ್ಲಿ ಒಂದು ಜಸ್ಟ್ ಈ ಸ್ಟಿಕ್ಕರ್ನ ಲೈಕ್
ಟೈಪ್ ಮಾಡಿ, ಲೈಕ್ ಪೋಸ್ಟ್ ಮಾಡಿ. ಸೊ ಇವಾಗ ನಿಮ್ಮೆಲ್ಲರಿಗೂ ಪುಟ್ಟ ಕ್ವಿಸ್ ಏನಪ್ಪ ಅಂದರೆ, ವಾಟ್ ಡಸ್ ಝೈಲಮ್ ಕ್ಯಾರಿ ಅಪ್ ದ ಸ್ಟೆಮ್? ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ. ಸೊ ದಟ್ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಅರ್ಥ ಆಗ್ತದೆ ಅಂತ. ಆ್ಯಂಡ್ ಎಷ್ಟು ಸ್ಟೂಡೆಂಟ್ಸ್ ಈ ಥರ ಎಲ್ಲ ಪೋಸ್ಟ್ ಮಾಡ್ತಾರೋ ಅದರಿಂದ ನಮ್ಗೆ ಇನ್ನೂ ಮೋಟಿವೇಟ್ ಆಗುತ್ತೆ ದಟ್ ಓಕೆ ಸ್ಟೂಡೆಂಟ್ಸ್ ಬಂದು ಅರ್ಥ ಮಾಡ್ಕೊತಿದ್ದಾರೆ, ಅವ್ರಿಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಟ್ ವಿಲ್ ಕೀಪ್ ಅಸ್ ಮೋಟಿವೇಟೆಡ್. ಸೊ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ, ಯಾವ ಆಪ್ಷನ್ನ ಟೈಪ್ ಮಾಡಿ, ಯಾವ್ದು ಕರೆಕ್ಟ್ ಆಪ್ಷನ್ನ ಟೈಪ್ ಮಾಡಿ. ಸೊ ಕ್ವೆಶ್ಚನ್ ಏನಂದರೆ, ವಾಟ್ ಡಸ್ ಝೈಲಮ್ ಕ್ಯಾರಿ ಅಪ್ ದ ಸ್ಟೆಮ್? ಆನ್ಸರ್ ಬಂದು ಆಪ್ಷನ್ ಎ ವಾಟರ್, ಆಪ್ಷನ್ ಬಿ ಮಿನರಲ್ಸ್ ಅನ್ನತ್ತೆ, ಆಪ್ಷನ್ ಸಿ ಬಂದು ವಾಟರ್ ಆ್ಯಂಡ್ ಮಿನರಲ್ಸ್ ಅನ್ನತ್ತೆ, ಆಪ್ಷನ್ ಡಿ ಬಂದು ಪ್ರಿಪೇರ್ಡ್ ಫುಡ್. ಸೊ ವಾಟ್ಸ್ ದ ಕರೆಕ್ಟ್ ಆನ್ಸರ್? ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ಅದು ಬಂದು ಬೋತ್ ವಾಟರ್ ಆ್ಯಂಡ್ ಮಿನರಲ್ಸ್ ಕ್ಯಾರಿ ಮಾಡ್ತದೆ. ಗೊತ್ತಲ್ವ, ಸಾಯಿಲ್ನಲ್ಲಿ ಓಕೆ ನಾವು ನೀರು ಹಾಕ್ತೀವಿ, ವಾಟರ್ ಇದೆ. ಮಿನರಲ್ಸ್ ಎಲ್ಲಿಂದ ಬರ್ತಾ ಇದೆ? ಮಿನರಲ್ಸ್ ಎಲ್ಲಿಂದ ಬರ್ತದೆ ಅಂದರೆ ನಮ್ಮ ಸಾಯಿಲ್ನಲ್ಲಿ ಒಂದ್ಸಲಿ ಏನಾಗುತ್ತೆ ಅಂದರೆ ಕೆಲವೊಂದು ವೇಸ್ಟ್ ಮೆಟೀರಿಯಲ್ಸ್ ಇರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಡೆಡ್ ಆರ್ಗ್ಯಾನಿಸಮ್ ಇರ್ಬೋದು. ಅದನ್ನು ಬಂದು ಅದೇನಾಗ್ತದೆ ಅಂದರೆ ಆ ಡೆಡ್ ಆರ್ಗ್ಯಾನಿಸಮ್ ಡಿಕಂಪೋಸರ್ಸ್ ಬಂದು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಂದು ಆ ಡೆಡ್ ಆರ್ಗ್ಯಾನಿಸಮ್ನ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಲ್ಲಿ ಇರುತ್ತೆ, ಅದನ್ನು ಸಿಂಪ್ಲೆಸ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಮಾಡ್ತದೆ. ಆ ಸಿಂಪ್ಲೆಸ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆದಮೇಲೆ ಏನಾಗುತ್ತೆ, ನಮ್ಮ ಸಾಯಿಲ್ ಬಂದು ಅದನ್ನು ಅಬ್ಸಾರ್ಬ್ ಮಾಡುತ್ತೆ. ಅದನ್ನು ಅಬ್ಸಾರ್ಬ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಬಂದು ಸಾಯಿಲ್ನಲ್ಲಿ ಲೈಕ್ ಅದು ಅಬ್ಸರ್ವ್ ಮಾಡಿ ಸಾಯಿಲ್ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನೀರು ಹಾಕಿದಾಗ ಏನಾಗುತ್ತೆ, ನೀರು ಪ್ಲಸ್ ಅಲಾಂಗ್ ವಿತ್ ದಟ್ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತಲ್ಲ, ಅದು ಬಂದು ನಮ್ಮ ರೂಟ್ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡುತ್ತೆ, ಪ್ಲಾಂಟ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಝೈಲಮ್ದು ಫಂಕ್ಷನ್ ಏನು, ಟ್ರಾನ್ಸ್ಪೋರ್ಟ್ಸ್ ವಾಟರ್ ಮತ್ತು ಮಿನರಲ್ಸ್. ಗುಡ್. ನೆಕ್ಸ್ಟ್ ಕ್ವೆಶ್ಚನ್ ಏನಂದರೆ, ಸಿ ದ ಝೈಲಮ್ ಆ್ಯಂಡ್ ಫ್ಲೋಯಮ್ ಆರ್ ಇಂಪಾರ್ಟೆಂಟ್ ಪ್ಲಾಂಟ್ ಟಿಶ್ಯೂಸ್ ಅಲ್ವಾ? ಹೌದು, ಇಟ್ ಇಸ್ ಕರೆಕ್ಟ್. ವಾಟ್ ವಿಲ್ ಹ್ಯಾಪನ್ ಟು ಪ್ಲಾಂಟ್ ಇಫ್ ಝೈಲಮ್ ಇಸ್ ರಿಮೂವ್ಡ್? ಇವಾಗ ನಮ್ಮ ಪ್ಲಾಂಟ್ನಲ್ಲಿ ಝೈಲಮ್ ತೆಗ್ದಾಕ್ಬಿಟ್ಟೆ ಅಂತ ಅನ್ಕೋ, ಝೈಲಮ್ ಟ್ಯೂಬೇ ಇಲ್ಲ. ಸೊ ಇವಾಗ ಏನಾಗುತ್ತೆ, ದ ಹೋಲ್ ಪ್ಲಾಂಟ್ ವಿಲ್, ಫಸ್ಟ್ ಆಪ್ಷನ್ ಹೇಳುತ್ತೆ ದಟ್ ದ ಹೋಲ್ ಪ್ಲಾಂಟ್ ವಿಲ್ ಡೈ, ಅಂದರೆ ಕಂಪ್ಲೀಟ್ ಪ್ಲಾಂಟ್ ಸತ್ತೋಗುತ್ತೆ ಅಂತ. ಆಪ್ಷನ್ ಬಿ ಏನು ಹೇಳ್ತದೆ ಅಂದರೆ ಓನ್ಲಿ ದ ರೂಟ್ ಆಫ್ ದ ಪ್ಲಾಂಟ್ ವಿಲ್ ಡೈ ಅಂತ, ಅಂದರೆ ಬರೀ ರೂಟ್ ಸತ್ತೋಗುತ್ತೆ ಅಂತ. ಆಪ್ಷನ್ ಸಿ ಹೇಳ್ತದೆ ದಟ್ ಓನ್ಲಿ ಲೀವ್ಸ್ ವಿಲ್ ಡೈ ಅಂತ. ಆಪ್ಷನ್ ಡಿ ಏನು ಹೇಳ್ತದೆ ಅಂದರೆ ದೆರ್ ವಿಲ್ ನಾಟ್ ಬಿ ಎನಿ ಇಂಪ್ಯಾಕ್ಟ್ ಆಸ್ ದ ಪ್ಲಾಂಟ್ ಹ್ಯಾವ್ ಫ್ಲೋಯಮ್ ಟಿಶ್ಯೂ ಅಂತ. ಅಂದರೆ ಆಪ್ಷನ್ ಡಿ ಹೇಳ್ತದೆ ಝೈಲಮ್ ತೆಗ್ದಾಕಿದ್ರು ಪರವಾಗಿಲ್ಲ, ಫ್ಲೋಯಮ್ ಇದೆಯಲ್ಲ ಸೊ ಅದರಿಂದ ಅದು ಮ್ಯಾನೇಜ್ ಮಾಡುತ್ತೆ ಅಂತ. ಸೊ ಇವಾಗ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಝೈಲಮ್ನ ತೆಗ್ದಾಕ್ತಾರೆ ಗಿಡಕ್ಕೆ ಏನಾಗುತ್ತೆ? ಕರೆಕ್ಟ್ ಆಪ್ಷನ್ ಬಂದು ಇಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಏನಂದರೆ ಕಂಪ್ಲೀಟ್ ಪ್ಲಾಂಟ್ ವಿಲ್ ಡೈ, ಕಂಪ್ಲೀಟಾಗಿ ಅದು ಸತ್ತೋಗುತ್ತೆ. ಯಾಕೆಂದರೆ ನೀರೇ ಇಲ್ಲ ಅಂದರೆ ವೆನ್ ದೆರ್ ಇಸ್ ನೋ ವಾಟರ್ ಇಟ್ ಕೆನ್ ನಾಟ್ ಸರ್ವೈವ್. ಪ್ಲಾಂಟ್ ಬಂದು ಅದು ಬದುಕೋಕ್ಕಾಗಲ್ಲ, ನೀರಿಲ್ಲ ಅಂದರೆ ಅದು ಬದುಕೋಕ್ಕಾಗಲ್ಲ. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವಾಗ ಬಂದು ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್. ಇವಾಗ ಏನಂದರೆ ಝೈಲಮ್ನಲ್ಲಿ ಫ್ಲೋ ಆಗ್ತದೆ ಅಂತ ಅರ್ಥ ಆಯಿತು, ಝೈಲಮ್ ವೆಸಲ್ಸ್ನಲ್ಲಿ ಏನಾಗ್ತದೆ ವಾಟರ್ ಬಂದು ಡಿಫ್ರೆಂಟ್ ಪಾರ್ಟ್ಸ್ಗೆ ರೀಚ್ ಆಗ್ತದೆ ಅಂತ ಗೊತ್ತಾಯಿತು. ಆ್ಯಂಡ್ ಇದು ಕೂಡ ಅರ್ಥ ಆಯಿತು ದಟ್ ಆ ಝೈಲಮ್ನಲ್ಲಿ ಬಂದು ಯೂನಿ ಡೈರೆಕ್ಷನ್ ಆ್ಯಂಡ್ ಅದು ಬಂದು ಯಾವಾಗಲೂ ಅಪ್ವರ್ಡ್ ಮೂವ್ಮೆಂಟ್ ಅಂತ ಗೊತ್ತಾಯಿತು. ಸೊ ಇವಾಗ ನಮ್ಮ ಹ್ಯೂಮನ್ ಬೀಂಗ್ನಲ್ಲಿ ಏನಾಗ್ತಾಯಿತ್ತು, ಹಾರ್ಟ್ ಇತ್ತು, ಹಾರ್ಟ್ ಬಂದು ಬ್ಲಡ್ನ ಪಂಪ್ ಮಾಡ್ತಾಯಿತ್ತು. ಬಟ್ ಪ್ಲಾಂಟ್ಸ್ನಲ್ಲಿ ನೀರು ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ಯಾವ ಫೋರ್ಸ್ ಇನ್ವಾಲ್ವ್ ಆಗಿದೆ, ಅದು ಹೆಂಗೆ ಕೆಳಗಡೆಯಿಂದ ಮೇಲೆ ವಾಟರ್ ಹೋಗ್ತಾ ಇದೆ ಅಂತ ನೋಡೋಣ. ಸೊ ಇವಾಗ ವಾಟರ್ ಬಂದು ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಎರಡು ಥರ ಮೆಕ್ಯಾನಿಸಮ್ ಇದೆ. ಒಂದು ಬಂದು ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರೀತಾರೆ, ಇನ್ನೊಂದು ಬಂದು ರೂಟ್ ಪ್ರೆಷರ್ ಅಂತ ಕರೀತಾರೆ. ಇದೆರಡನ್ನು ಅರ್ಥ ಮಾಡ್ಕೊಳ್ಳೋಣ. ಇವಾಗ ಟ್ರಾನ್ಸ್ಪಿರೇಷನ್ ಅಂದರೆ ಏನು? ಟ್ರಾನ್ಸ್ಪಿರೇಷನ್ ಅಂದರೆ ಇವಾಗ ನೀವು ಫೋಟೋಸಿಂಥಸಿಸ್ ನಡೆಯುತ್ತೆ, ಫೋಟೋಸಿಂಥಸಿಸ್ನಲ್ಲಿ ಬೈ ಪ್ರಾಡಕ್ಟ್ ಏನೇನಿತ್ತು, ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ರಿಲೀಸ್ ಆಯಿತು, ಗ್ಲೂಕೋಸ್ ಜನ್ರೇಟ್ ಆಗಿತ್ತು, ಅದ್ರ ಜೊತೆ ಆಕ್ಸಿಜನ್ ಕೂಡ ರಿಲೀಸ್ ಆಗಿತ್ತು, ಪ್ಲಸ್ ವಾಟರ್ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗಿತ್ತು ಅಲ್ವಾ ಫೋಟೋಸಿಂಥಸಿಸ್ನಲ್ಲಿ. ಇವಾಗ ಈ ವಾಟರ್ ಮಾಲಿಕ್ಯೂಲ್ ಏನಾಗ್ತಾ ಇತ್ತು, ಎವಾಪರೇಟ್ ಆಗ್ತಾ ಇತ್ತು, ವಯಸ್ ಟೊಮ್ಯಾಟೋಯಿಂದ ಅದು ಹೊರಗೆ ಹೋಗ್ತಾ ಇತ್ತು. ಇವಾಗ ವಾಟರ್ ಮಾಲಿಕ್ಯೂಲ್ ಬಂದು ಎವಾಪರೇಟ್ ಆಗುತ್ತಲ್ಲ ಲೀವ್ಸಿಂದ ವಯಸ್ ಟೊಮ್ಯಾಟೊ, ಅದು ಬಂದು ಅಂದರೆ ವಯಸ್ ಟೊಮ್ಯಾಟೊ ಅಂತಲೇ ಅಲ್ಲ, ಈ ವಾಟರ್ ಮಾಲಿಕ್ಯೂಲ್ಸ್ ಈವನ್ ಬಂದು ಲೈಕ್ ಲೆಂಟಿಕಲ್ಸ್ ಅದರಿಂದ ಎಲ್ಲನೂ ಅದು ಹೊರಗಡೆ ಹೋಗುತ್ತೆ, ಸರಿನಾ? ಇವಾಗ ವಾಟರ್ ಮಾಲಿಕ್ಯೂಲ್ ಬಂದು ಎವಾಪರೇಟ್ ಆಗುತ್ತಲ್ಲ ಪ್ಲಾಂಟಿಂದ, ಆ ಪ್ರಾಸೆಸ್ನ ಬಂದು ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ. ಸೊ ಇವಾಗ ಇಲ್ಲಿ ಮೇಲಿಂದ ವಾಟರ್ ಇದಾದಾಗ ಏನಾಗುತ್ತೆ, ಎವಾಪರೇಟ್ ಆದಾಗ ಈ ಜಾಗದಲ್ಲಿ ನೀರು ಅಂದರೆ ಮೇಲಿನ ಜಾಗದಲ್ಲಿ ಏನಾಗುತ್ತೆ, ನೀರು ಖಾಲಿ ಆಗುತ್ತೆ ಅಲ್ವಾ, ಅಂದರೆ ಶಾರ್ಟೇಜ್ ಇದೆ. ಪ್ಲಸ್ ಏನಾಗುತ್ತೆ, ಸೊ ಇಲ್ಲಿ ಖಾಲಿ ಇರೋದ್ರಿಂದ ಏನಾಗುತ್ತೆ, ಸಕ್ಷನ್ ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ದೇರ್ ಇಸ್ ಸಕ್ಷನ್ ಫೋರ್ಸ್ ದಟ್ ಇಸ್ ಬಿಂಗ್ ಕ್ರಿಯೇಟೆಡ್ ಅಲ್ಲಿ. ಸೊ ಆ ಫೋರ್ಸಿಂದ ಏನಾಗುತ್ತೆ, ಕೆಳಗಡೆ ರೂಟ್ನಲ್ಲಿ ಬಂದು ಏನು ನೀರು ಅಬ್ಸರ್ವ್ ಆಗಿರುತ್ತಲ್ಲ, ಆ ಮೇಲ್ ಖಾಲಿ ಆಗಿದ್ದಕ್ಕೆ ಅಲ್ಲೊಂದು ಫೋರ್ಸ್ ಕ್ರಿಯೇಟ್ ಆಗಿ ಆ ಫೋರ್ಸ್ ಬಂದು ನೀರನ್ನೇ ಎಳೆಯುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್ ಪುಲ್. ಸೊ ಅಲ್ಲಿ ಸಕ್ಷನ್ ಫೋರ್ಸ್ ಯಾಕೆ ಕ್ರಿಯೇಟ್ ಆಗಿತ್ತು,
ಯಾಕೆ ಅಂದರೆ ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದರೆ ಏನು? ಇಟ್ ಇಸ್ ದ ಎವಾಪರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಲ್ವಾ? ಸೊ ವಾಟರ್ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗಿರೋದ್ರಿಂದ ಆ ಮೇಲಿನ ಜಾಗದಲ್ಲಿ ನೀರು ಸ್ವಲ್ಪ ಖಾಲಿ ಆಗುತ್ತೆ. ಖಾಲಿ ಆಗೋದ್ರಿಂದ ಏನಾಗುತ್ತೆ, ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗ್ತದೆ. ಆ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ವಾಟರ್ ಬಂದು ಕೆಳಗಡೆಯಿಂದ ಮತ್ತೆ ಫುಲ್ಲಾಗಿ ಮೇಲ್ ಬರುತ್ತೆ. ಇದನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಏನಪ್ಪ ಅಂದರೆ, ನೀವು ಬಂದು ಇವಾಗ ಜ್ಯೂಸ್ ಕುಡಿಬೋದು. ಓಕೆ, ಇದು ಕೋಕ್, ಪೆಪ್ಸಿ ತಗೊಳ್ಳಿ. ಸ್ಟ್ರಾ ಹಾಕ್ತೀರಾ, ಇವಾಗ ಬಾಟಲ್ ಕುಡಿತ, ಇಲ್ಲ ಅಂದರೆ ಎಳ್ನೀರು ತಗೊಳ್ಳಿ. ಎಳ್ನೀರು ಸ್ಟ್ರಾ ಹಾಕ್ತೀರಾ. ಸ್ಟ್ರಾ ಹಾಕ್ಬಿಟ್ಟು ಏನು ಮಾಡ್ತೀರಾ, ಲೈಕ್ ಅದನ್ನು ನೀವು ಸಕ್ ಮಾಡ್ತೀರಾ, ಲೈಕ್ ತಗೊತೀರಲ್ಲ. ಅವಾಗ ಏನಾಗುತ್ತೆ, ಕೆಳಗಡೆಯಿಂದ ಲೈಕ್ ಅದು ಆ ಪ್ರೆಷರ್ ಒಂದು ಕ್ರಿಯೇಟ್ ಆಗಿದೆ. ಅದಕ್ಕೆ ಸಕ್ಷನ್ ಫೋರ್ಸ್ ಅಂತ ಕರೀತಾರೆ. ನಾವು ಒಳಗಡೆ ತಗೊತೀವಲ್ಲ ನೀರನ್ನ, ಒಂದೇ ಸಲ ಲೈಕ್ ಎಳಿತೀವಲ್ಲ, ಅವಾಗ ಏನಾಗುತ್ತೆ, ಆ ಪೈಪ್ ಬಂದು ಫಸ್ಟ್ ಖಾಲಿ ಇರುತ್ತೆ. ಖಾಲಿ ಇದ್ದಾಗ ಕೆಳಗಡೆಯಿಂದ ಲೈಕ್ ಅದು ಫಿಲ್ ಆಗುತ್ತೆ. ನಾವು ಎಳೆದಾಗ ಏನಾಗುತ್ತೆ, ಅದು ಆ ಎಳ್ನೀರು ಬಂದು ಆ ಸ್ಟ್ರಾ ಒಳಗಡೆ ಹೋಗಿ ನಾವು ಅದು ಹಂಗೆ ಮೇಲ್ ಬರುತ್ತೆ. ಮೇಲ್ ಬಂದು ಅದನ್ನು ನಾವು ಕುಡಿತೀವಲ್ಲ. ಸೊ ಇವಾಗ ನಾವು ಎಳಿತಾ ಇದೀವಲ್ಲ, ಅದು ಬಂದು ಸಕ್ಷನ್ ಫೋರ್ಸ್. ಸೇಮ್ ಥಿಂಗ್ ಬಂದು ಟ್ರಾನ್ಸ್ಪಿರೇಷನ್ ಪುಲ್ನಲ್ಲೂ ಆಗುತ್ತೆ. ಇದಕ್ಕೆ ಹೆಸರು, ಆ ಪುಲ್ನ ಬಂದು ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಟ್ರಾನ್ಸ್ಪಿರೇಷನಿಂದ ಏನಾಗ್ತಾ ಇತ್ತು, ವಾಟರ್ ಮಾಲಿಕ್ಯೂಲ್ ಬಂದು ಹೊರಗಡೆ ಎವಾಪರೇಟ್ ಆಗ್ತಾ ಇತ್ತು. ಸೊ ಅವಾಗ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇತ್ತು. ಅದರಿಂದ ಕೆಳಗಡೆಯಿಂದ ನೀರು ಮೇಲೆ ಹೋಗ್ತಾ ಇತ್ತು. ಸೇಮ್ ನಾವು ಜ್ಯೂಸ್ ಕುಡಿಬೇಕಾದ್ರೆ ಏನಾಗ್ತೀವಿ, ನಾವು ಜ್ಯೂಸ್ ಕುಡಿತೀವಿ. ಸೊ ನಾವು ಒಂದ್ಸಲಿ ಅದು ಸಿಪ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಖಾಲಿ ಆಗುತ್ತೆ, ಮತ್ತೆ ಎಳಿತೀವಲ್ಲ. ಎಳೆದಾಗ ಅದು ಏನಾಗುತ್ತೆ, ಅಲ್ಲಿ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಜ್ಯೂಸ್ ಮತ್ತೆ ತೊಗೊಂಡು ಕುಡಿತೀವಿ. ಸೊ ಸೇಮ್ ಅಪ್ಲೈ ಆಗುತ್ತೆ ಟ್ರಾನ್ಸ್ಪಿರೇಷನ್ ಪುಲ್ನಲ್ಲೂ ಕೂಡ. ಸೊ ಇದನ್ನ ಬಂದು ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರೀತಾರೆ. ಈ ರೀತಿ ಬಂದು ಏನಾಗ್ತಾ ಇತ್ತು, ವಾಟರ್ ಮಾಲಿಕ್ಯೂಲ್ ಬಂದು ಮೇಲೆ ಅಪ್ವರ್ಡ್ ಮೂವ್ಮೆಂಟ್ ಆಗ್ತಾ ಇತ್ತು, ರೂಟಿಂದ ಮೇಲೆ. ಸೊ ಇಲ್ಲಿ ಬಂದು ಟ್ರಾನ್ಸ್ಪಿರೇಷನ್ ಏನೇನು ಹೆಲ್ಪ್ ಮಾಡ್ತಾ ಇತ್ತು, ಅಬ್ಸಾರ್ಪ್ಷನ್ ಹೆಲ್ಪ್ ಮಾಡ್ತಾ ಇತ್ತು. ಅಬ್ಸಾರ್ಪ್ಷನ್ ಅಂದರೆ ರೂಟ್ ಬಂದು ವಾಟರ್ ಮಾಲಿಕ್ಯೂಲ್ನ ಅಬ್ಸಾರ್ಬ್ ಮಾಡ್ತಾ ಇತ್ತು. ಸೊ ಅಬ್ಸಾರ್ಪ್ಷನಲ್ಲಿ ಹೆಲ್ಪ್ ಮಾಡ್ತಾ ಇತ್ತು. ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಮತ್ತು ಮಿನರಲ್ಸ್ ಕೂಡ ಹೆಲ್ಪ್ ಮಾಡ್ತಾ ಇತ್ತು. ದಟ್ ಇಸ್ ಡಿಸಾಲ್ವ್ಡ್ ಇನ್ ಇಟ್. ಸೊ ಮಿನರಲ್ಸ್ ಬಂದು ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಓಕೆನಾ? ಸೊ ವಾಟರ್ನಲ್ಲಿ ಬಂದು ಆಲ್ರೆಡಿ ಲೈಕ್ ಮಿನರಲ್ಸ್ ಡಿಸಾಲ್ವ್ ಆಗಿರುತ್ತೆ. ಸೊ ಇದು ಸಪ್ರೇಟಾಗಿ ಏನು ತೊಗೊತಾ ಇಲ್ಲ, ಅಲಾಂಗ್ ವಿತ್ ವಾಟರ್ ಅಂದರೆ ಅದು ಆಲ್ರೆಡಿ ಡಿಸಾಲ್ವ್ ಆಗಿರುತ್ತಲ್ಲ ಕೆಲವೊಂದು ಮಿನರಲ್ ಪಾರ್ಟಿಕಲ್ಸ್, ಅದನ್ನು ಬಂದು ಅದೇನು ಮಾಡ್ತಾ ಇತ್ತು, ಅಬ್ಸಾರ್ಬ್ ಮಾಡ್ತಾ ಇತ್ತು. ಆ್ಯಂಡ್ ಆ ಸಕ್ಷನ್ ಫೋರ್ಸಿಂದ ಏನಾಗ್ತಾ ಇತ್ತು, ಅಪ್ವರ್ಡ್ ಮೂವ್ಮೆಂಟ್ ಆಗ್ತಾ ಇತ್ತು. ಎಲ್ಲಿಂದ, ರೂಟಿಂದ ವಯಾ ಝೈಲಮ್ ಮೇಲೆ ಅಪ್ವರ್ಡ್ ಪಾರ್ಟ್ಗೆ ಅಬ್ಸಾರ್ಬ್ ಆಗ್ತಾ ಇತ್ತು. ಆ್ಯಂಡ್ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ಇವನ್ ಅದರದ್ದು ನಮ್ಮ ಬಾಡಿನಲ್ಲಿ ಹೆಂಗೆ ಬಾಡಿ ಟೆಂಪ್ರೇಚರ್ ಇದೆಯೋ, ಆ ಪ್ಲಾಂಟ್ನಲ್ಲೂ ಕೂಡ ಕೆಲವೊಂದು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಸೊ ಆ ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇತ್ತು. ಓಕೆ, ಸೊ ಇವಾಗ ಟ್ರಾನ್ಸ್ಪಿರೇಷನ್ನ ಪ್ರೂವ್ ಮಾಡೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಅಂದರೆ ಟ್ರಾನ್ಸ್ಪಿರೇಷನ್ ಅಂದರೆ ಏನು ಅಂದರೆ, ಇಟ್ ಈಸ್ ಎವಾಪರೇಷನ್ ಆಫ್ ವಾಟರ್ ಅಲ್ವಾ. ಸೊ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ, ಈ ಥರ ಇಲ್ಲಿ ಇಮೇಜ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಪಾಟ್ನ ನೀಟಾಗಿ ಲೈಕ್ ಬಿಸಿಲಲ್ಲೇ ಇಟ್ಬಿಟ್ಟು ಏನು ಮಾಡ್ತಾಯಿದ್ರು, ಈ ಥರ ಪ್ಲಾಸ್ಟಿಕ್ ಕವರ್ನ ಟೈಟಾಗಿ ಕಟ್ಟಿ ಸುತ್ತಿಟ್ಟಿದ್ರು ಒಂದೆರಡು ದಿನ. ಸೊ ಸ್ವಲ್ಪ ದಿನ ಆದಮೇಲೆ ನೋಡಿದಾಗ ಏನಾಯ್ತಂದರೆ, ಈ ಒಳಗಡೆ ಇರೋ ಇನ್ನರ್ ಲೇಯರ್ ಇದೆಯಲ್ಲ ಆ ಪ್ಲಾಸ್ಟಿಕ್ ಕವರ್ದು, ಅಲ್ಲಿ ಬಂದು ಈ ಥರ ವಾಟರ್ ಡ್ರಾಪ್ಲೆಟ್ಸ್ ಕಾಣುತ್ತೆ, ನೀವು ನೋಟಿಸ್ ಮಾಡಿದ್ರೆ. ಸೊ ಇದು ಪ್ರೂಫ್ ದ್ಯಾಟ್, ಯಾಕಂದರೆ ಸನ್ಲೈಟು ಕೊಟ್ಟಿದ್ದೀವಿ, ಅವಾಗ ಗಿಡಕ್ಕೆ ನೀರು ಕೂಡ ಆಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಬಂದು ಎವಾಪರೇಟ್ ಆದಮೇಲೆ ಈ ಥರ ವಾಟರ್ ಡ್ರಾಪ್ಲೆಟ್ಸ್ ಕಾಣುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಪ್ರೂವ್ ಮಾಡುತ್ತೆ ದ್ಯಾಟ್ ಎಸ್, ಟ್ರಾನ್ಸ್ಪಿರೇಷನ್ ನಡೆಯುತ್ತೆ ಪ್ಲಾಂಟ್ನಲ್ಲಿ ಅಂತ. ಸಣ್ಣ ಎಕ್ಸ್ಪೆರಿಮೆಂಟ್. ಸೊ ಇದೆಲ್ಲ ನೀವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಸೊ ನಿಮ್ಗೆ ಯಾವಾಗ ಟ್ರಾನ್ಸ್ಪಿರೇಷನ್ ಓಕೆ ನಡೆಯುತ್ತೆ, ಇನ್ನೂ ಕ್ಲಿಯರಾಗಿ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ ಈ ಥರ ಅರ್ಥ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಮೇಲಿಂದ ಎವಾಪರೇಟ್ ಆದಾಗ ಏನಾಗುತ್ತೆ, ಕೆಳಗಡೆ ರೂಟ್ ಬಂದು ಇನ್ನೂ ವಾಟರ್ ಅಬ್ಸಾರ್ಬ್ ಮಾಡುತ್ತೆ. ಸೊ ಇವಾಗ ಬಂದು ಡೇ ಟೈಮ್ನಲ್ಲಿ ನಾನು ಹೇಳಿದ್ದೆ, ಫೋಟೋಸಿಂಥಸಿಸ್ ಬಂದು ಬರೀ ಡೇ ಟೈಮ್ ಮಾತ್ರ ನಡೆಯುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ಬರೀ ಡೇ ಟೈಮ್ ಮಾತ್ರ ರಿಲೀಸ್ ಆಗಿರುತ್ತೆ. ಆಮೇಲೆ ಯೂಶಲಿ ನೈಟ್ ಟೈಮ್ಸ್ ಬಂದು ಟ್ರಾನ್ಸ್ಪಿರೇಷನ್ ಡೇ ಟೈಮು ನಡೆಯುತ್ತೆ, ನೈಟ್ ಟೈಮು ನಡೆಯುತ್ತೆ. ಬಟ್ ನೈಟ್ ಟೈಮ್ನಲ್ಲಿ ಬಂದು ಟ್ರಾನ್ಸ್ಪಿರೇಷನ್ ಪುಲ್ ಅಷ್ಟು ವರ್ಕ್ ಆಗೋಲ್ಲ. ಇನ್ಸ್ಟೆಡ್ ನೈಟ್ ಟೈಮಲ್ಲಿ ಏನಾಗುತ್ತೆ ಅಂದರೆ ರೂಟ್ ಪ್ರೆಷರ್ ವರ್ಕ್ ಆಗುತ್ತೆ. ರೂಟ್ ಪ್ರೆಷರ್ ಅಂದರೆ ಏನಪ್ಪ ಅಂತಂದರೆ, ಇವಾಗ ರೂಟ್ಸ್ ಬಂದು ಏನಾಗುತ್ತೆ, ಒಂದೊಂದ್ಸಲಿ ಕೆಳಗಡೆ ಏನಾಗುತ್ತೆ ಅಂದರೆ ರೂಟ್ ಬಂದು ವಾಟರ್ನ ಅಬ್ಸಾರ್ಬ್ ಮಾಡುತ್ತೆ. ಆ ವಾಟರ್ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ, ಕೆಳಗಡೆಯಿಂದ ನೀನು ಹಾಕ್ತಾರೆ, ಅದು ಕೂಡ ಒಂದು ಫೋರ್ಸ್ ಕೊಡುತ್ತೆ, ಲೈಕ್ ಮೇಲ್ ತಳ್ಳತ್ತೆ. ಸೊ ಇಲ್ಲಿ ನೀರು ತುಂಬ್ತಾ ಏನಾಗುತ್ತೆ, ವಾಟರ್ ಮೇಲ್ ಹೋಗುತ್ತೆ. ವಾಟರ್ ಮೇಲ್ ಹೋಗ್ತಾ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್, ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಬಂದು ಎವಾಪರೇಟ್ ಆಗುತ್ತೆ, ಟ್ರಾನ್ಸ್ಪಿರೇಷನ್ ನಡೆಯುತ್ತೆ. ಬಟ್ ಮೇನ್ ಇದು ಬಂದು ಏನು, ಇಟ್ ಇಸ್ ರೂಟ್ ಪ್ರೆಷರ್. ಯಾಕೆ ಅಂದರೆ ರೂಟ್ಸ್ ಬಂದು ವಾಟರ್ನ ಅಬ್ಸಾರ್ಬ್ ಮಾಡ್ತಾ ಇದೆ, ಅದರಿಂದ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಜಾಸ್ತಿ ಆಗ್ತದೆ. ಸೊ ಅದು ಮೇಲ್ ಬರಬೇಕು, ಸೊ ಕೆಳಗಡೆಯಿಂದ ಪುಷ್ ಮಾಡ್ತಾ ಇದೆ, ಅದನ್ನು ಬಂದು ರೂಟ್ ಪ್ರೆಷರ್ ಅನ್ನೋದು. ಸೊ ಡೇ ಟೈಮ್ನಲ್ಲಿ ಯೂಶಲಿ ಯಾವುದು ಜಾಸ್ತಿ ವರ್ಕ್ ಆಗುತ್ತೆ ಅಂದರೆ ಇಟ್ ಇಸ್ ಟ್ರಾನ್ಸ್ಪಿರೇಷನ್ ಪುಲ್. ನೈಟ್ ಟೈಮ್ನಲ್ಲಿ ರೂಟ್ ಪ್ರೆಷರ್ ಬಂದು ತುಂಬ ಇಂಪಾರ್ಟೆಂಟ್. ಸೊ ನೈಟ್ ಟೈಮ್ನಲ್ಲಿ ಯಾವ ಪ್ರೆಷರ್ ಬಂದು ತುಂಬ ಇಂಪಾರ್ಟೆಂಟ್, ಇಟ್ ಇಸ್ ರೂಟ್ ಪ್ರೆಷರ್. ಏನಕ್ಕೆ, ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್, ಎಲ್ಲಿ ಝೈಲಮ್ನಲ್ಲಿ ಅಪ್ವರ್ಡ್ ಮೂವ್ಮೆಂಟ್ಗೋಸ್ಕರ. ಓಕೆ. ಸೊ ಇವಾಗ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗಿದೆ ಅಂತ ನೋಡೋದಕ್ಕೆ ಕ್ವಿಸ್ ಟೈಮ್. ಫಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಸೆಸ್ ಕೂಲ್ಸ್ ಡೌನ್ ದ ಪ್ಲಾಂಟ್.
ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಇಸ್ ಇಟ್ ರೆಸ್ಪಿರೇಷನ್ನ, ಟ್ರಾನ್ಸ್ಪಿರೇಷನ್ನ, ಫೋಟೋಸಿಂಥಸಿಸಾ ಇಲ್ಲ ಆಸ್ಮೋಸಿಸಾ? ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನಲ್ಲಿ ಏನಾಗ್ತಾಯಿತ್ತು ಅಂದರೆ ವಾಟರ್ ಬಂದು ಎವಾಪರೇಟ್ ಆಗ್ತದೆ. ಸೊ ಯಾವಾಗೆಲ್ಲ ಎವಾಪರೇಷನ್ ಇರುತ್ತೋ ಆವಾಗ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಓಕೆ, ನೀವು ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿ ನೋಡಿ. ಇವಾಗ ಇವನ್ ಲೈಕ್ ಸೆಕೆಗಾಲದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮುಖಕ್ಕೆ ಜಸ್ಟ್ ನೀರು ಹಾಕ್ಕೊಳ್ಳಿ, ನೀರು ಹಾಕೊಂಡ್ಬಿಟ್ಟು ಬಿಟ್ಬಿಡಿ ಹಾಗೆ. ಅದಾಗದೆ ವಾಟರ್ ಏನಾಗುತ್ತೆ, ಎವಾಪರೇಟ್ ಆದಾಗ ನಿಮ್ಮ ಮುಖ ತಣ್ಣಗೆ ಅನ್ಸುತ್ತೆ, ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಸೇಮ್ ಥಿಂಗ್ ಪ್ಲಾಂಟ್ಸ್ನಲ್ಲೂ ಆಗೋದು. ವಾಟರ್ ಎವಾಪರೇಟ್ ಆದಾಗ ಏನಾಗುತ್ತೆ ಅಂದರೆ ದೇರ್ ಇಸ್ ಕೂಲಿಂಗ್ ಎಫೆಕ್ಟ್. ಸೊ ಈ ರೆಸ್ಪಿರೇಷನ್ ಬಂದು ಏನು ಮಾಡ್ತದೆ, ಪ್ಲಾಂಟ್ನ ಅದು ಕೂಲ್ಸ್ ಡೌನ್ ದ ಪ್ಲಾಂಟ್, ತಂಪಾಗಿ ಇಡ್ತದೆ, ಪ್ಲಾಂಟ್ನ ತಂಪಾಗಿ ಇಡ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದರೆ ದ ರೂಟ್ ಹೇರ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್. ಬಿಕಾಸ್ ಯಾಕೆ ರೂಟ್ ಹೇರ್ ಬಂದು ಅಬ್ಸರ್ವ್ ಮಾಡ್ತದೆ ಅಲ್ಲ ನೀರನ್ನ ಸಾಯಿಲಿಂದ, ಅದು ಏನಕ್ಕೆ ಅದು ಹಂಗೆ ಅಬ್ಸರ್ವ್ ಮಾಡ್ತದೆ, ಏನಕ್ಕೆ ಅದು ಅಬ್ಸರ್ವ್ ಮಾಡೋದಕ್ಕೆ ಏನು ರೀಸನ್ ಅಂತ ಅಂದರೆ, ಆಪ್ಷನ್ ಎ ಬಂದು ಕಾನ್ಸಂಟ್ರೇಷನ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ ಈಸ್ ಲೋವರ್ ಇನ್ ರೂಟ್ ಹೇರ್ ದ್ಯಾನ್ ಸಾಯಿಲ್ ಅಂತ ಹೇಳ್ತದೆ. ಅಂದರೆ ಕಾನ್ಸಂಟ್ರೇಷನ್ ಆಫ್ ರೂಟ್ ಹೇರ್ನಲ್ಲಿ ವಾಟರ್ ಬಂದು ಕಮ್ಮಿ ಇದೆ, ವೆರಸ್ ಸಾಯಿಲ್ನಲ್ಲಿ ಬಂದು ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು ಹೇಳ್ತಾ ಇದೆ ಅಂದರೆ ವಾಟರ್ ಮಾಲಿಕ್ಯೂಲ್ ಬಂದು ರೂಟ್ ಹೇರ್ನಲ್ಲಿ ಜಾಸ್ತಿ ಇದೆ ಬಟ್ ಸಾಯಿಲ್ನಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಾ ಇದೆ. ತಪ್ಪು, ಇದು ತಪ್ಪು. ಆಮೇಲೆ ದ ಕಾನ್ಸಂಟ್ರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ ಇಸ್ ಸೇಮ್, ಎರಡು ಕಡೆನೂ ಸೇಮ್ ಅಂತ ಇದೆ. ಇಲ್ಲ, ಇದು ಕೂಡ ಆಗೋ ಚಾನ್ಸ್ ಇಲ್ಲ. ಫ್ಲೋಯಮ್ ಟಿಶ್ಯೂಸ್ ಆರ್ ಪ್ರೆಸೆಂಟ್ ಇನ್ ರೂಟ್ ಹೇರ್ ಅಂತ ಹೇಳ್ತಾ ಇದೆ. ಇದು ಕೂಡ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಆಪ್ಷನ್ ಎ. ಯಾಕೆ ಆಪ್ಷನ್ ಎ ಅಂದರೆ ನಾನು ಹೇಳ್ದೆ ಅಲ್ಲ, ರೂಟ್ಸ್ನಲ್ಲಿ ಬಂದು ವಾಟರ್ ಅದು ಹೆಂಗೆ ಅಬ್ಸರ್ವ್ ಮಾಡ್ತದೆ, ವಯಾ ಡಿಫ್ಯೂಷನ್. ಡಿಫ್ಯೂಷನ್ ಅಂದರೆ ಏನು? ಡಿಫ್ಯೂಷನ್ ಅಂದರೆ ಇಟ್ ಇಸ್ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಅಲ್ವಾ? ಸೊ ಇವಾಗ ಬಂದು ಲೈಕ್ ಹಂಗೆ ಮೂವ್ ಆಗ್ತಾ ಇದ್ದಾರೆ. ಯಾಕೆ ಹಂಗೆ ಆಗ್ತದೆ ಅಂದರೆ ಹೇಳಿದೆ, ಸಬ್ಸ್ಟೆನ್ಸ್ ಬಂದು ಇವಾಗ ಒಂದು ಜಾಗದಲ್ಲಿ ಜಾಸ್ತಿ ಇದ್ದಾರೆ, ಅದೇನಾಗ್ತದೆ ಕಮ್ಮಿ ಇರೋ ಏರಿಯಾಗೆ ಅದು ಮೂವ್ ಆಗ್ತದೆ. ಆ ಪ್ರಾಸೆಸ್ನ ಬಂದು ಡಿಫ್ಯೂಷನ್ ಅಂತ ಕರೀತಾರೆ. ಸೊ ಇವಾಗ ರೂಟ್ ಹೇರ್ ಅಬ್ಸರ್ವ್ ಮಾಡಬೇಕಂದ್ರೆ ವಾಟರ್ನ ಎಲ್ಲಿಂದ ಸಾಯಿಲಿಂದ ಅಬ್ಸರ್ವ್ ಮಾಡಬೇಕಂದ್ರೆ ರೂಟ್ ಹೇರ್ನಲ್ಲಿ ವಾಟರ್ ಕಮ್ಮಿ ಇದ್ದಾಗಲೇ ಸಾಯಿಲಿಂದ ವಾಟರ್ ಬಂದು ಮೂವ್ ಆಗೋದು ಟುವರ್ಡ್ಸ್ ರೂಟ್. ಸೊ ರೂಟ್ ಹೇರ್ ಬಂದು ಅದನ್ನು ಅಬ್ಸರ್ವ್ ಮಾಡಿ ಅದು ಹಂಗೆ ಲೈಕ್ ರೂಟ್ ಬಂದು ತಗೊಂಡು ಜೈಲಮ್ ತನಕ ಹೋಗುತ್ತೆ ಆ್ಯಂಡ್ ಜೈಲಮಿಂದ ಅಪ್ವರ್ಡ್ ಮೂವ್ಮೆಂಟ್ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಏನಂದರೆ ದ ಕಾನ್ಸಂಟ್ರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಸ್ ಲೋವರ್. ಎಲ್ಲಿ ರೂಟ್ ಹೇರ್ಸ್ನಲ್ಲಿ ಕಮ್ಮಿ ಇತ್ತು ವೆರಸ್ ಸಾಯಿಲ್ನಲ್ಲಿ ಜಾಸ್ತಿ ಇತ್ತು. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇವಾಗ ನಾವು ಬಂದು ಇಲ್ಲಿ ತನಕ ಏನು ನೋಡಿದ್ವಿ, ಮೂವ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ನೋಡಿದ್ವಿ. ಇವಾಗ ಲೈಕ್ ಫುಡ್ ಪಾರ್ಟಿಕಲ್ಸ್ ಕೂಡ ತಯಾರಿಸ್ಕೊಳತ್ತಲ್ಲ, ಯಾವುದು ಪ್ಲಾಂಟ್ಸ್ ಎಲ್ಲಿ ತಯಾರಿಸ್ಕೊಳ್ತಾ ಇದೆ, ಲೀಫ್ನಲ್ಲಿ ತಯಾರಿಸ್ಕೊಳ್ತಾ ಇದೆ, ಅದು ಕೂಡ ಅರ್ಥ ಆಯಿತು. ಸೊ ಇವಾಗ ಲೀಫಿಂದ ಬಂದು ಅದು ಹೆಂಗೆ ಬೇರೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ ನೋಡೋಣ. ಸೊ ಇವಾಗ ಸ್ಟಾರ್ಚ್ ಬಂದು ಪ್ರಿಪೇರ್ ಆಗಿದೆ ಅಲ್ಲ, ಸ್ಟಾರ್ಚ್ ಬಂದು ಲೀಫ್ನಲ್ಲಿ ಪ್ರಿಪೇರ್ ಆಗಿದೆ. ಲೀಫಿಂದ ಬಂದು ಏನಾಗಬೇಕು, ಅದು ಬೇರೆ ಪಾರ್ಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಅದು ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಯಾವ ಪ್ರಾಸೆಸ್, ಆ ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ಲ, ಅಂದರೆ ಫ್ಲಾಸ್ ಕೂಡ ಅದು ಕೂಡ ಎನರ್ಜಿ ಬೇಕು. ಸೊ ಆ ಕಡೆನೂ ಫುಡ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಸ್ಟೆಮ್ಗಳಿಗೆ ಕೂಡ ಎನರ್ಜಿ ಬೇಕು, ರೂಟ್ಸ್ಗೂ ಕೂಡ ಎನರ್ಜಿ ಬೇಕು. ಸೊ ಅಲ್ಲೆಲ್ಲ ಫುಡ್ ಬಂದು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆ ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ನಥಿಂಗ್ ಬಟ್ ಸ್ಟಾರ್ಚ್ ಇದೆಯಲ್ಲ, ಅದನ್ನು ಬಂದು ಏನಂತ ಕರೀತಾರೆ, ಟೆಕ್ನಿಕಲಿ ಇಟ್ ಇಸ್ ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಟಾರ್ಚ್ ಅಂತ ಕರೆಯಲ್ಲ, ಇನ್ಸ್ಟೆಡ್ ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೊಕೇಶನ್. ಏನಂತ ಕರೀತಾರೆ, ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೊಕೇಶನ್. ವೇಟ್, ಎಸ್. ಸೊ ಇದನ್ನು ಬಂದು ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಸೊ ಏನಂದರೆ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಇಸ್ ಕಾಲ್ಡ್ ಟ್ರಾನ್ಸ್ಲೊಕೇಶನ್. ಅರ್ಥ ಆಯ್ತಾ? ಸೊ ಇದು ಯಾವ್ದ್ರಲ್ಲಿ ನಡೀತಾ ಇದೆ, ಫ್ಲೋಯಮಲ್ಲಿ. ಸೊ ಇವಾಗ ಫ್ಲೋಯಮ್ನಲ್ಲಿ ಇಲ್ಲಿ ನೀವು ಹೇಳ್ಬೋದು ಮ್ಯಾಮ್ ಇಲ್ಲಿ ಸೀಫ್ ಟ್ಯೂಬ್ ಅಂತ ಕೊಟ್ಟಿದೆ, ಸೀಫ್ ಟ್ಯೂಬ್ ಅಂದರೆ ಏನು, ಫ್ಲೋಯಮ್ ಅಂದರೆ ಏನು ಅಂತ. ಸೊ ಫ್ಲೋಯಮ್ ಈ ಟ್ಯೂಬ್ನ ಬಂದು ಫ್ಲೋಯಮ್ ಅಂತ ಕರೀತಾರೆ. ಗಾಟ್ ಇಟ್? ಇದು ಕಂಪ್ಲೀಟ್ ಟ್ಯೂಬ್ನ ಫ್ಲೋಯಮ್ ಅಂತ ಕರೀತಾರೆ. ಓಕೆ, ಇಲ್ಲಿ ಬಂದು ಇಲ್ಲಿ ಎಂಟಿ ಸ್ಪೇಸ್ ಇದೆ ಅಲ್ಲ, ಇದನ್ನು ಬಂದು ಸೀಫ್ ಟ್ಯೂಬ್ಸ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಮಧ್ಯ ಬಂದು ಪ್ಲೇಟ್ಸ್ ಕಾಣಿಸ್ತದಲ್ಲ ಈ ಥರ, ಈ ಪ್ಲೇಟ್ಸ್ ಬಂದು ನೀವು ಅನ್ಕೊಂಬಿಡಿ ಮ್ಯಾಮ್ ಇಲ್ಲಿ ಪ್ಲೇಟ್ ಇದ್ರೆ ಅದು ಹೆಂಗೆ ಫ್ಲೋ ಆಗುತ್ತೆ ಅಂತ. ಈ ಪ್ಲೇಟ್ಸ್ನಲ್ಲಿ ಈವನ್ ಚಿಕ್ಕ ಚಿಕ್ಕ ಹೋಲ್ಸ್ ಕಾಣಿಸ್ತಿದೆ ನೋಡಿ, ಪೋರ್ಸ್ ಇದೆ. ಸೊ ಇದು ಬಂದು ಈ ಪೋರ್ಸ್ಗೆ ಈ ಪ್ಲೇಟ್ಗೆ ಏನಂತಾರೆ ಅಂದರೆ ಇಟ್ ಇಸ್ ಸೀವ್ ಪ್ಲೇಟ್. ಸೊ ಇದು ಕಂಪ್ಲೀಟ್ ಬಂದು ಸೀವ್ ಟ್ಯೂಬ್, ಮಧ್ಯೆ ಇರೋದು ಸೀವ್ ಪ್ಲೇಟ್. ಇದೆರಡು ಎಲ್ಲಿದೆ, ಇನ್ಕಂಪ್ಲೀಟ್, ಇದು ಬಂದು ಫ್ಲೋಯಮ್. ಸೊ ಇವಾಗ ಫುಡ್ ಬಂದು ಎಲ್ಲಿ ಹೆಂಗೆ ವಯಾ ವಾಟ್ ಇಟ್ ಇಸ್ ಗೆಟಿಂಗ್ ಟ್ರಾನ್ಸ್ಪೋರ್ಟೆಡ್ ಅಂದರೆ ಇಟ್ ಇಸ್ ಫ್ಲೋಯಮ್ನಲ್ಲಿ ಆ ಸೀವ್ ಟ್ಯೂಬ್ ಇದೆ, ಆ ಸೀವ್ ಟ್ಯೂಬಿಂದ ಅದು ಪಾಸ್ ಆಗ್ತಾ ಇದೆ. ಸೊ ಸೀವ್ ಟ್ಯೂಬ್ ಮತ್ತು ಫ್ಲೋಯಮ್ ಇಟ್ಸ್ ನಥಿಂಗ್ ಬಟ್ ಇಟ್ ಇಸ್ ಸೇಮ್ ಓನ್ಲಿ. ಎಷ್ಟೊಂದು ಸ್ಟೂಡೆಂಟ್ ಕನ್ಫ್ಯೂಸ್ ಮಾಡ್ಕೊತಾರೆ, ಸೀವ್ ಟ್ಯೂಬೇ ಬೇರೆ ಫ್ಲೋಯಮೇ ಬೇರೆ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಸೊ ಇವಾಗ ಬಂದು ಹೆಂಗೆ ಲೈಕ್ ಫುಡ್ ಟ್ರಾನ್ಸ್ಪೋರ್ಟ್ ಆಗ್ತದೆ, ಇವಾಗ ಇಲ್ಲಿ ಏನೇನು ಆಗ್ತಾ ಇದೆ ಅಂದರೆ ಇವಾಗ ಸ್ಟಾರ್ಚ್
ಲೀಫ್ನಲ್ಲಿ ಇವಾಗ ಇದು ಲೀಫ್, ಓಕೆನಾ. ಲೀಫ್ ಬಂದು ಏನು, ಸೋರ್ಸ್ ಸೆಲ್ ಅಂತ ಕರೀತಾರೆ. ಸೋರ್ಸ್ ಸೆಲ್ ಅಂದರೆ ಏನಪ್ಪ ಅಂದರೆ, ಮೇನ್ ಸೋರ್ಸ್ ಅಂದರೆ ಏನು ಗೊತ್ತಾ, ಅಲ್ಲಿಂದ ನಿಮಗೆ ಅಲ್ಲಿ ಜಾಸ್ತಿ ಲೈಕ್ ಕಂಟೆಂಟ್ ಇದೆ, ಲೈಕ್ ಅದರಿಂದ ನೀವು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಸೋರ್ಸ್ ಅಂದರೆ ಅದರಿಂದ ನಿಮಗೆ ಸಿಗ್ತಾ ಇದೆ. ಸೊ ಲೀಫ್ನಲ್ಲಿ ಏನಾಗ್ತದೆ, ಫೋಟೋಸಿಂಥಸಿಸ್ ನಡೀತಾ ಇದೆ, ಅದರಿಂದ ಆ ಪ್ಲಾಂಟ್ಗೆ ಸ್ಟಾರ್ಚ್ ಸಿಗ್ತಾ ಇದೆ ತಾನೇ. ಸೊ ಇವಾಗ ಲೀಫ್ನಲ್ಲಿ ಬಂದು ಕಾರ್ಬೋಹೈಡ್ರೇಟ್ ಜನ್ರೇಟ್ ಆಗಿದೆ, ಲೈಕ್ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್. ಆಮೇಲೆ ಗ್ಲೂಕೋಸ್ ಬಂದು ಕನ್ವರ್ಟ್ ಆಗಿದೆ ಟು ಸ್ಟಾರ್ಚ್. ಸೊ ಸ್ಟಾರ್ಚಿಗೆ ಸೇವ್ ಆಗಿದೆ. ಸೊ ಇವಾಗ ಬಂದು ಪ್ಲಾಂಟ್ಸ್ನಲ್ಲಿ ಈವನ್ ಅಮೈನೋ ಆಸಿಡ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಪ್ರೋಟೀನ್ಸ್, ಬೇರೆ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ನ ಲೈಕ್ ಪ್ರಿಪೇರ್ ಮಾಡೋದಕ್ಕೆ ಕಾರ್ಬೋಹೈಡ್ರೇಟ್ ಬೇಕು. ಸೊ ಇದ್ರ ಜೊತೆ ಅಮೈನೋ ಆಸಿಡ್ ಕೂಡ ಪ್ರಿಪೇರ್ ಆಗಿರುತ್ತೆ. ಓಕೆ, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಸೊ ಇವಾಗ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಜಸ್ಟ್ ಇದು ಸ್ಟಾರ್ಚ್ ಮಾತ್ರನೇ ಅಲ್ಲ, ಅದ್ರ ಜೊತೆ ಅಮೈನೋ ಆಸಿಡ್ ಕೂಡ ಮತ್ತು ಅದರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತದೆ. ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ, ಇನ್ ಬೋತ್ ದ ಡೈರೆಕ್ಷನ್. ಅಂದರೆ ಬೋತ್ ದ ಡೈರೆಕ್ಷನ್ ಅಂದರೆ ಫ್ರಮ್ ದ ಸೋರ್ಸಿಂದ ಸಿಂಕ್ ಸೆಲ್. ಸಿಂಕ್ ಸೆಲ್ ಅಂದರೆ ಏನಂದರೆ ಆ ಸೆಲ್ಸ್ಗಳಲ್ಲಿ ಡೆಫಿಷಿಯೆಂಟ್ ಇದೆ, ಆ ಸೆಲ್ಸ್ಗಳಿಗೆ ಊಟ ಬೇಕು. ಸೊ ಅದನ್ನು ಬಂದು ಸಿಂಕ್ ಸೆಲ್ಸ್ ಅಂತ ಕರೀತಾರೆ. ಸೊ ಇವಾಗ ಊಟ ಬಂದು ಫ್ರಮ್ ಸೋರ್ಸಿಂದ ಸಿಂಕ್ಗೆ ರೀಚ್ ಆಗಬೇಕು, ಲೈಕ್ ಫ್ಲವರ್ಸ್, ಸ್ಟೆಮ್, ರೂಟ್ಸ್ಗೆಲ್ಲ. ಸೊ ಇಟ್ ಇಸ್ ಬೈ ಡೈರೆಕ್ಷನಲ್ ಮೂವ್ಮೆಂಟ್. ಬಂದು ಅಪ್ವರ್ಡ್ ಕೂಡ ಇದೆ, ಡೌನ್ವರ್ಡ್ ಕೂಡ ಇದೆ. ಸೊ ಅದು ಆ್ಯಕ್ಚುಲಿ ಹೆಂಗೆ ಅಪ್ವರ್ಡ್ ಡೌನ್ವರ್ಡ್ ಆಗ್ತದೆ ಅಂತ ನೋಡೋಣ. ನಾವು ಜೈಲಮ್ನಲ್ಲಿ ನೋಡಿದ್ವಿ ಅಲ್ಲ, ದೆರ್ ವಾಸ್ ಟ್ರಾನ್ಸ್ಪಿರೇಷನ್ ಪುಲ್ ಇತ್ತು, ಅದ್ರ ಜೊತೆ ಏನಿತ್ತು, ಈವನ್ ರೂಟ್ ಪ್ರೆಷರ್ ಕೂಡ ಇತ್ತು. ಸೊ ಇದೆರಡು ಬಂದು ಲೈಕ್ ಇದೊಂಥರ ಪಂಪಿಂಗ್ ಸಿಸ್ಟಮ್ ಟೈಪ್ ಆಕ್ಟ್ ಮಾಡ್ತಾ ಇತ್ತು, ವಾಟರ್ನ ಮೇಲ್ ಪುಷ್ ಮಾಡೋದಕ್ಕೆ, ರೈಟ್. ಸೊ ಇವಾಗ ಫ್ಲೋಯಮ್ನಲ್ಲಿ ಬಂದು ಬೈ ಡೈರೆಕ್ಷನಲ್ ಇದೆ. ಸೊ ಇಲ್ಲಿ ಹೆಂಗೆ ಆಗ್ತದೆ ಅಂತ ನೋಡೋಣ. ಇಲ್ಲಿ ಏನಾಗ್ತದೆ ಅಂದರೆ, ಫಸ್ಟ್ ಇಲ್ಲಿ ನೋಡಿ, ಇದು ಸುಕ್ರೋಸ್ ಎಲ್ಲಿದೆ, ಇದು ಬಂದು ಲೀವ್ ಸೆಲ್ಸ್. ಈ ಇಮೇಜ್ನ ನೋಡಿ, ಇದು ಬಂದು ಲೀವ್ ಸೆಲ್ಸ್, ರೈಟ್. ಇಲ್ಲಿ ಏನಾಗ್ತದೆ, ಸುಕ್ರೋಸ್ ಇದೆ. ಸುಕ್ರೋಸ್ ಬಂದು ಇಲ್ಲಿ ಸೆಲ್ಸ್ ಬರುತ್ತೆ, ಸ್ಟೆಮ್ ಹತ್ರ, ಓಕೆ. ಸೊ ಹಂಗೆ ಬಂದು ಇಲ್ಲಿ ಇದು ಬಂದು ಫ್ಲೋಯಮ್ನಲ್ಲಿ ಸೀವ್ ಟ್ಯೂಬಿಗೆ ಬರುತ್ತೆ. ಸೀವ್ ಟ್ಯೂಬ್ನಲ್ಲಿ ಸ್ಟಾರ್ಚ್ ಬಂದಾಗ ಆಮೇಲೆ ಇಲ್ಲಿ ಲೀವ್ ಸೆಲ್ಸಿಂದ ಫ್ಲೋಯಮ್ಗೆ ಹಾಕ್ಬೇಕಾದ್ರೆ ಏನು, ಸುಕ್ರೋಸ್ನ ಕಳಿಸ್ಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು. ಸೊ ಎನರ್ಜಿ ಇನ್ ದ ಫಾರ್ಮ್ ಆಫ್ ವಾಟ್ ಇಟ್ ಇಸ್ ಯುಟಿಲೈಸಿಂಗ್, ATP. ಗಾಟ್ ಇಟ್. ಸೊ ATP ಬೇಕು. ಇಲ್ಲಿ ಲೀವ್ ಸೆಲ್ಸಿಂದ ಅಲ್ಲಿ ಫ್ಲೋಯಮ್ಗೆ ಸ್ಟಾರ್ಚ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎನರ್ಜಿ ಬೇಕು. ಸೊ ಎನರ್ಜಿ ಇಸ್ ಬೀಂಗ್ ಯುಟಿಲೈಸ್ ಇನ್ ದ ಫಾರ್ಮ್ ಆಫ್ ATP, ಓಕೆ. ಅದ್ರ ಜೊತೆಗೆ ಇಲ್ಲಿ ಸುಕ್ರೋಸ್ ಜೊತೆ ಅಮೈನೋ ಆಸಿಡ್ ಕೂಡ ಇದೆ, ಓಕೆನಾ. ಆ್ಯಂಡ್ ದೆನ್ ಝೈಲಮಿಂದ ಏನಾಗ್ತಾ ಇದೆ, ಇಲ್ಲಿ ಇವಾಗ ಏನಾಗ್ತದೆ ಅಂದರೆ, ಮತ್ತು ಝೈಲಮ್ ಫ್ಲೋಯಮ್ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಆಸ್ಮೋಸಿಸ್ ಪ್ರಾಸೆಸ್ಸಿಂದ ಏನಾಗ್ತದೆ, ಝೈಲಮಿಂದ ವಾಟರ್ ಮಾಲಿಕ್ಯೂಲ್ಸ್ ಬಂದು ಫ್ಲೋಯಮ್ಗೆ ಮೂವ್ ಆಗ್ತದೆ. ಸೊ ಇಲ್ಲಿ ಫ್ಲೋಯಮ್ಗೆ ಮೂವ್ ಆದಾಗ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಮತ್ತು ಸುಕ್ರೋಸ್ ಅದೆಲ್ಲ ಇದು ಜೊತೆಗೆ ಸೇರಿದಾಗ ಏನಾಗುತ್ತೆ, ಅಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದರೆ ಅದು ಮೂವ್ ಆಗುತ್ತೆ. ಅದು ಯಾವ ಕಡೆ ಮೂವ್ ಆಗುತ್ತೆ ಅಂದರೆ, ಫ್ರಮ್ ದ ಇದು ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಇವಾಗ ಊಟ ಬಂದು ಇಲ್ಲಿ ಹೈಯರ್ ಕಾನ್ಸಂಟ್ರೇಷನಲ್ಲಿ ಇದೆ. ಸೊ ಇವಾಗ ಲೋವರ್ ಕಾನ್ಸಂಟ್ರೇಷನಲ್ಲಿ ಯಾವ್ದು ಜಾಗ ಅಂದರೆ ಸಿಂಕ್ ಸೆಲ್ಸ್. ಯಾವ ಜಾಗದಲ್ಲಿ ಎನರ್ಜಿ ಬೇಕು ಅಂಥ ಜಾಗಕ್ಕೆ ಅದಕ್ಕೆ ಗೊತ್ತಾಗುತ್ತೆ, ಓಕೆ ಈ ಜಾಗದಲ್ಲಿ ಬಂದು ಕಾನ್ಸಂಟ್ರೇಷನ್ ಕಮ್ಮಿ ಇದೆ ಅಂತ. ಸೊ ಇಮಿಡಿಯೇಟ್ಲಿ ಏನಾಗುತ್ತೆ, ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಇಟ್ ಇಸ್ ಮೂವಿಂಗ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಈ ಥರ ಬಂದು ಫುಡ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತದೆ ಎಲ್ಲಿ, ಪ್ಲಾಂಟ್ಸ್ನಲ್ಲಿ. ಇನ್ ಕೇಸ್ ಇವಾಗ ಮೇಲಿತ್ತು ಅಂದ್ಕೊಳ್ಳಿ, ಇವಾಗ ಫ್ಲವರ್ಸ್ಗೆ ಎನರ್ಜಿ ಬೇಕು, ಇಲ್ಲ ಬಡ್ ಅದು ಬಂದು ಇನ್ನೂ ಮೊಗ್ಗಾಗಿದೆ, ಆ ಮೊಗ್ಗು ಬಂದು ಹರಳಬೇಕು, ಹರಳೋದಕ್ಕೆ ಏನು ಬೇಕು, ಅದಕ್ಕೆ ಎನರ್ಜಿ ಬೇಕು. ಯಾವುದೇ ಪ್ರೋಸೆಸ್ ನಡೆಯೋದಕ್ಕೂ ಅದಕ್ಕೆ ಎನರ್ಜಿ ಬೇಕು. ಸೊ ಇದಕ್ಕೆ ಎನರ್ಜಿ ಎಲ್ಲಿಂದ ಸಿಗ್ತದೆ, ಇವಾಗ ಮೊಗ್ಗು ಬಂದು ಹೂ ಆಗಬೇಕಲ್ಲ, ಅದು ಹರಳಬೇಕಲ್ಲ, ಅದಕ್ಕೆ ಎನರ್ಜಿ ಎಲ್ಲಿಂದ ಸಿಗ್ತದೆ. ಸೊ ಇವಾಗ ಆಲ್ರೆಡಿ ಸುಕ್ರೋಸ್ ಪ್ರಿಪೇರ್ ಆಗಿದೆ, ಅದ್ರ ಜೊತೆ ಅಮೈನೋ ಆಸಿಡ್ಸ್ ಎಲ್ಲ ಇದೆ, ಪ್ಲಸ್ ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕೂಡ ಇದೆ. ಸೊ ಇವಾಗ ಇಮಿಡಿಯೇಟ್ ಗೊತ್ತಾಗುತ್ತೆ, ಇಲ್ಲಿ ಬಡ್ ಇದೆಲ್ಲ, ಮೊಗ್ಗಿದೆಲ್ಲ, ಆ ಜಾಗದಲ್ಲಿ ಬಂದು ಎನರ್ಜಿ ಬೇಕು, ಪ್ಲಸ್ ಆ ಜಾಗದಲ್ಲಿ ಬಂದು ಸುಕ್ರೋಸ್ ಏನು ಕಂಟೆಂಟ್ ಬಂದು ಕಮ್ಮಿ ಇದೆ ಅಂತ. ಸೊ ಇಮಿಡಿಯೇಟ್ಲಿ ಏನಾಗುತ್ತೆ, ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗುತ್ತೆ. ಈ ಥರ ಬಂದು ಬೈ ಡೈರೆಕ್ಷನಲ್ ಮೂವ್ಮೆಂಟ್ ಇದೆ ಎಲ್ಲಿ, ಫ್ಲೋಯಮ್ನಲ್ಲಿ. ಸೊ ಇವಾಗ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ನೋಡಿದ್ವಿ ಆ್ಯಂಡ್ ಟ್ರಾನ್ಸ್ಲೊಕೇಶನ್ ನೋಡಿದ್ವಿ. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಅಂತ ಹೇಳಲ್ಲ, ಇನ್ಸ್ಟೆಡ್ ನಾವು ಟ್ರಾನ್ಸ್ಲೊಕೇಶನ್ ಅಂತ ಯೂಸ್ ಮಾಡ್ತೀವಿ. ಟ್ರಾನ್ಸ್ಪಿರೇಷನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ನಲ್ಲಿ ಏನು ಇನ್ವಾಲ್ವ್ ಆಗಿತ್ತು, ಟ್ರಾನ್ಸ್ಪಿರೇಷನ್ ಪುಲ್ ಮತ್ತು ರೂಟ್ ಪ್ರೆಷರ್ ಇನ್ವಾಲ್ವ್ ಆಗಿತ್ತು. ಬರಸ್ ಟ್ರಾನ್ಸ್ಲೊಕೇಶನಲ್ಲಿ ಏನು, ಇಲ್ಲಿ ಬಂದು ಆಸ್ಮೋಸಿಸ್ ಇನ್ವಾಲ್ವ್ ಆಗಿದೆ, ಪ್ಲಸ್ ಎನರ್ಜಿ ಕೂಡ ಬೇಕು ಇನ್ ದ ಫಾರ್ಮ್ ಆಫ್ ATP. ಯಾಕಂದರೆ ಲೀವ್ಸಿಂದ ಈ ಕಡೆ ಫ್ಲೋಯಮ್ಗೆ ಹಾಕ್ಬೇಕಾದ್ರೆ ಏನನ್ನ, ಸುಕ್ರೋಸ್ನ ಎನರ್ಜಿ ಬೇಕು, ಓಕೆ. ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ಕೆಲವೊಂದು ನಿಮಗೆ ಪ್ರಾಕ್ಟೀಸ್ ಕ್ವೆಶನ್ ಲೈಕ್ ಮೆನ್ಷನ್ ಮಾಡಿದ್ದೀನಿ, ಸೊ ದಟ್ ನಿಮ್ಮ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ. ಸೊ ಇಲ್ಲಿ ಪ್ರಾಕ್ಟೀಸ್ ಕ್ವೆಶನ್ ಫಸ್ಟ್ ಏನಪ್ಪ ಅಂದರೆ, ವಾಟ್ ಇಸ್ ಟ್ರಾನ್ಸ್ಲೊಕೇಶನ್. ಟ್ರಾನ್ಸ್ಲೊಕೇಶನ್ ಅಂದರೆ ಏನು, ಇಟ್ ಈಸ್ ಮೂವ್ಮೆಂಟ್ ಆಫ್ ಏನು, ದ ಫುಡ್, ದ ಸ್ಟಾರ್ಚ್ ಅಲ್ವಾ, ದ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್
ಥ್ರೂಔಟ್ ದ ಪ್ಲಾಂಟ್ ಬಾಡಿ, ದ ಟ್ರಾನ್ಸ್ಲೊಕೇಶನ್, ಮತ್ತು ವಾಟ್ ಆರ್ ದ ಸಬ್ಸ್ಟೆನ್ಸಸ್ ಟ್ರಾನ್ಸ್ಲೊಕೇಟೆಡ್ ಇನ್ ದ ಫ್ಲೋಯಮ್ ಅಂತ ಕ್ವೆಶನ್. ಸೊ ಏನಂದರೆ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಲೈಕ್ ಶುಗರ್, ಅಮೈನೋ ಆಸಿಡ್, ಹಾರ್ಮೋನ್ಸ್ ಅದೆಲ್ಲ ವಯಾ ಫ್ಲೋಯಮ್, ಅದನ್ನು ಬಂದು ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ. ಪ್ಲಸ್ ಇಲ್ಲಿ ಈ ನೆಕ್ಸ್ಟ್ ಕ್ವೆಶನ್ ಏನೋ ವಾಟ್ ಆರ್ ದ ಸಬ್ಸ್ಟೆನ್ಸ್ ಹೇಳಿರ್ತಾರೆ. ಆಮೇಲೆ ಫ್ಲೋಯಮ್ ಟ್ರಾನ್ಸ್ಲೊಕೇಟ್ಸ್ ದ ಫುಡ್, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಲೀಫ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿತ್ತು. ಆ್ಯಂಡ್ ಆಲ್ಸೋ ಹಾರ್ಮೋನ್ ಮತ್ತು ಮಿನರಲ್ಸ್ ಎಲ್ಲ ಎಲ್ಲಿಂದ ಸಿಗ್ತಾ ಇತ್ತು ಅಂದರೆ ಕೆಲವೊಂದು ಲೀಫ್ ಬೀಳತ್ತಲ್ಲ ಅಲ್ಲಿ ಬಂದು ಹಾರ್ಮೋನ್ ಜಾಸ್ತಿ ಇರುತ್ತೆ. ಇಲ್ಲ ಫ್ರೂಟ್ ಇದಾದಾಗ ಲೈಕ್ ಫ್ಲವರ್ ಬಂದು ಲೈಕ್ ಬಡ್ ಬಂದು ಫ್ಲವರ್ ಆದಾಗ, ಮೊಗ್ಗು ಬಂದು ಹೂವಾಗಿ ಅರಳಿದಾಗ ಅಲ್ಲೆಲ್ಲ ಹಾರ್ಮೋನ್ಸ್ಗಳು ಜಾಸ್ತಿ ಇರುತ್ತೆ. ಆ ಹಾರ್ಮೋನ್ಸ್ನ ಕೂಡ ಫ್ಲೋಯಮ್ ಬಂದು ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಓಕೆ, ಸೊ ಇವಾಗ ಬಂದು ಕ್ವಿಸ್ ಟೈಮ್. ಬೇಗ ಬೇಗ ಕ್ವೆಶ್ಚನ್ನ ಓದಿ ಲೈಕ್ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ. ಸೊ ಇಲ್ಲಿ ಏನು ಹೇಳ್ತದೆ ಫಸ್ಟ್ ಕ್ವೆಶನ್ ಅಂದರೆ ದ ಗ್ಲೂಕೋಸ್ ಇಸ್ ಕನ್ವರ್ಟೆಡ್ ಟು ಡ್ಯಾಶ್ ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ಟು ದ ಅದರ್ ಪ್ಲಾಂಟ್ ಆರ್ಗನ್ಸ್. ಆಪ್ಷನ್ ಎ ಬಂದು ಫ್ರುಕ್ಟೋಸ್ ಅಂತದೆ, ಆಪ್ಷನ್ ಬಿ ಸುಕ್ರೋಸ್, ಆಪ್ಷನ್ ಸಿ ಸ್ಟಾರ್ಚ್, ಆಪ್ಷನ್ ಡಿ ಮಾಲ್ಟೋಸ್. ಸೊ ಕರೆಕ್ಟ್ ಆನ್ಸರ್ ಬಂದು ಏನು? ಇಟ್ ಇಸ್ ಸುಕ್ರೋಸ್. ಓಕೆ, ಸೊ ಇವಾಗ ಬಂದು ಒಂದ್ಸಲಿ ಸಮರೈಸ್ ಮಾಡೋಣ ಇವತ್ತಿನ ಟಾಪಿಕ್, ಇವತ್ತಿನ ಸೆಷನ್ ಏನೇನು ಮಾಡಿದ್ವಿ ಅಂತ. ಇವತ್ತಿನ ಸೆಷನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ಸಲಿ ಜಸ್ಟ್ ರೀಕ್ಯಾಪ್ ಮಾಡಿದೆ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಂಗ್. ಅದಾದಮೇಲೆ ಬಂದು ಲೈಕ್ ಏನೇನು ಕವರ್ ಮಾಡಿದ್ವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್ ನೋಡಿದ್ವಿ. ಲೈಕ್ ಅಲ್ಲಿ ಯಾವ ಪ್ರೆಷರ್ ಇನ್ವಾಲ್ವ್ ಆಗಿತ್ತು, ಟ್ರಾನ್ಸ್ಪಿರೇಷನ್ ಪುಲ್ ಇತ್ತು ಆ್ಯಂಡ್ ರೂಟ್ ಪ್ರೆಷರ್ ಇತ್ತು. ಆ್ಯಂಡ್ ಟ್ರಾನ್ಸ್ಲೊಕೇಶನ್ನ ನೋಡಿದ್ವಿ, ಅಲ್ಲಿ ಹೆಂಗೆ ಬೈ ಡೈರೆಕ್ಷನಲ್ ಮೂವ್ಮೆಂಟ್ ಇದೆ ಅಂತ ನೋಡಿದ್ವಿ. ಆಮೇಲೆ ಟ್ರಾನ್ಸ್ಪಿರೇಷನ್ನ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡು ಲೈಕ್ ಅಲ್ಲಿ ಏನಾಗ್ತದೆ, ಇಟ್ ಈಸ್ ಎವಾಪರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂತ ಎಲ್ಲ ನೋಡಿದ್ವಿ. ಆ್ಯಂಡ್ ನೈಟ್ ಟೈಮ್ನಲ್ಲಿ ಬಂದು ಯಾವ್ದಿರಬೇಕು, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ಇಟ್ ಈಸ್ ರೂಟ್ ಪ್ರೆಷರ್. ಓಕೆ, ಸೊ ಇವತ್ತಿನ ಸೆಷನ್ಗೆ ಇಷ್ಟೇ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.